1994ರಲ್ಲಿ ಪ್ರಾರಂಭಗೊಂಡು ಬೆಳೆಯೂರುಕಟ್ಟೆ ಎಂಬಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ಬಲ್ನಾಡು ಗ್ರಾಮ ಪಂಚಾಯತ್ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದ್ದು 4671.33 ಚದರ ಮೀಟರ್ ಆಗಿದ್ದು ಜನಸಂಖ್ಯೆ 4026 ಹೊಂದಿರುತ್ತದೆ. ಗ್ರಾಮ ಪಂಚಾಯತ್ನ 1ನೇ ವಾರ್ಡ್ ಉಜ್ರಪಾದೆ 2001ನೇ ಸಾಲಿನಲ್ಲಿ ನಗರಸಭೆಗೆ ಸೇರ್ಪಡೆಯಾಗಿರುವುದರಿಂದ ಗ್ರಾಮ ಪಂಚಾಯತ್ನ ಸ್ವಂತ ಆದಾಯ ತುಂಬ ಕುಂಠಿತವಾಗಿರ್ತದೆ. ಆದರೂ ಕೂಡ ಸರ್ಕಾರದಿಂದ ಬರುವ ಅನುದಾನ ಮತ್ತು ಗ್ರಾಮ ಪಂಚಾಯತಿನ ಸ್ವಂತ ಆದಾಯದೊಂದಿಗೆ ಗ್ರಾಮದ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ನೆರವೇರಿಸಲಾಗುತ್ತಿರುತ್ತದೆ. ಈಗಾಗಲೇ ಲೋಕಾರ್ಪಣೆಗೊಂಡಿರುವ ಶಾಂತಿಧಾಮ ಹಿಂದೂ ರುದ್ರಭೂಮಿಯ ಪ್ರವೇಶದ್ವಾರ, ರಸ್ತೆ ಹಾಗೆ ಗ್ರಾಮ ಪಂಚಾಯತ್ನ ಸಭಾಂಗಣ ಲೋಕಾರ್ಪಣೆಗೊಳಿಸಿದ್ದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷನ್ನು ವಹಿಸಿಕೊಂಡಿರುವ ಶ್ರೀಮತಿ ಪರಮೇಶ್ವರಿ BR ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇವರನ್ನು ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ರವಿಚಂದ್ರ ಎಸ್ ಅವರು ವೇದಿಕೆಯತ್ತ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ವೇದಿಕೆಯಲ್ಲಿರುವಂತಹ ಶಾಸಕರು ಅದೇ ರೀತಿ ಸೇರಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕುಲದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಲೋಕ ಸಮಸ್ತ ಸುಖಿನೋ ಭವತ್ತು. ಬಲ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವಂತಹ ಶಾಂತಿಧಾಮ ರುದ್ರಭೂಮಿ ಪ್ರವೇಶ ದ್ವಾರ, ಶಾಂತಿಧಾಮ ರುದ್ರಭೂಮಿ ಕಟ್ಟಡ, ಘನತ್ಯಾಜ್ಯ ಘಟಕ, ಅದೇ ರೀತಿ ಆವರಣದಲ್ಲಿ ನಿರ್ಮಿಸಿದಂತಹ ನೂತನ ಸಭಾಂಗಣದ ಉದ್ಘಾಟನಾ ಸಮಾರಂಭ, ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈಗ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ನಡೀತಾ ಇರುವಂಥದ್ದು. ತಾವೆಲ್ಲರೂ ಕೂಡ ಜೋರದ ಕೈ ಚಪ್ಪಾಳೆಯ ಮೂಲಕ ಬಲ್ನಾಡು ಗ್ರಾಮ ಪಂಚಾಯತಿನ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇನ್ನಷ್ಟು ಬಲ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತಿನಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎನ್ನುವಂತಹ ಹಾರೈಕೆಯೊಂದಿಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ನಮ್ಮ ಪಂಚಾಯತ್ ಆವರಣದಲ್ಲಿ ನಿರ್ಮಿಸಿದಂತಹ ನೂತನ ಸಭಾಂಗಣವನ್ನು ಉದ್ಘಾಟಿಸಿದಂತಹ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕಾಗಿ ನಮ್ಮ ಬಲ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಪರಮೇಶ್ವರಿ BR ಮೇಡಮ್ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಬಲ್ನಾಡು ಗ್ರಾಮ ಪಂಚಾಯತ್ನ ಜನತೆಗೆ, ಜನರ ಪ್ರೀತಿಗೆ ಪಾತ್ರರಾಗಿರುವಂತಹ, ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ರುದ್ರಭೂಮಿ ಪಂಚಾಯತ್ ಸಭಾಂಗಣ, ಧ್ವಜಸ್ತಂಭ ಮತ್ತು ಘನತ್ಯಾಜ್ಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಡಿದ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಬಲ್ನಾಡು ನಮ್ಮ ಗ್ರಾಮದಲ್ಲಿ 4026 ಜನಸಂಖ್ಯೆ ಹೊಂದಿದ್ದು, ಗ್ರಾಮ ಪಂಚಾಯತಿನ ಸ್ವಂತ ಆದಾಯ ತುಂಬ ಕುಂಠಿತವಾಗಿರುತ್ತದೆ. ಆದರೂ ಕೂಡ ಸರ್ಕಾರದಿಂದ ಸ್ವಂತ ಆದಾಯ ಬಂದಿರುವಂತಹ ಅನುದಾನ ಮತ್ತು ಗ್ರಾಮ ಪಂಚಾಯತಿನ ಸ್ವಂತ ಅನುದಾನದೊಂದಿಗೆ ಗ್ರಾಮದ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ನೆರವೇರಿಸಲಾಯಿತು. ಬಲ್ನಾಡು ಗ್ರಾಮದ ನಾರಾಜಿಲ ಮೂಲೆಯಲ್ಲಿ ಎಂಬಲ್ಲಿ ಹಿಂದೂಗಳ, ಮುಸ್ಲಿಂ ಮತ್ತು ಕ್ರೈಸ್ತ ಈ 3 ಸಮುದಾಯದಕ್ಕೆ 2001 ಮತ್ತು 2002ರಲ್ಲಿ ಭೂಮಿಯನ್ನು ಕಾಯ್ದಿರಿಸಲಾಗಿತ್ತು. ಹಿಂದೂ ರುದ್ರಭೂಮಿಗೆ 98 ಸೆಂಟ್ಸ್ ಜಾಗವನ್ನು ಮೀಸಲಿರಿಸಲಾಗಿದ್ದು, ಆದರೆ ಅನುದಾನದ ಕೊರತೆಯಿಂದಾಗಿ ಹಿಂದೂ ರುದ್ರಭೂಮಿ ಅಭಿವೃದ್ಧಿಪಡಿಸಲು ಅಸಾಧ್ಯವಾಗಿತ್ತು. ನಮ್ಮ ಗ್ರಾಮದಲ್ಲಿ ರುದ್ರಭೂಮಿ ಆಗಬೇಕೆಂಬ ಕನಸು ತುಂಬ ಇತ್ತು. ಇಡುಕಿದ್ದು ಪರ್ಯಲ್ತಡ್ಕ ಹಾಗೂ ಉಜಿರೆಯಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿ ರುದ್ರಭೂಮಿಯ ಸುಂದರ ಪರಿಸರವನ್ನು ನೋಡಿ ನಮ್ಮಲ್ಲಿಯೂ ರುದ್ರಭೂಮಿಗೆ ಕಾದಿರಿಸಿದ ಜಾಗದಲ್ಲಿ ರುದ್ರಭೂಮಿ ಅಭಿವೃದ್ಧಿಪಡಿಸಬೇಕು ಬಗ್ಗೆ ಆಗಿನ ಅಧ್ಯಕ್ಷರಾದ ಇಂದಿರಾ ಎಸ್ ರೈ ಅವರಲ್ಲಿ ನಾವು ಕೂಡ ರುದ್ರಭೂಮಿಯನ್ನು ಮಾಡುವ ಹೇಳಿ ಕೇಳಿಕೊಂಡೆ. ರುದ್ರಭೂಮಿ ಕಾದಿರಿಸಿದ ಸ್ಥಳವನ್ನು ನೋಡಿದಾಗ ಏನು ಮಾಡಲು ಸಾಧ್ಯ ಇರಲಿಲ್ಲ ನಮಗೆ. ಯಾಕೆಂದರೆ ಸದ್ರಿ ಪರಿಸರದಲ್ಲಿ ದಟ್ಟವಾದ ಕಾಡು, ಇಳಿಜಾರು ಆಗಿತ್ತು. ಏನು ಮಾಡಲು ತುಂಬ ಕಷ್ಟಕರವಾದ ಸ್ಥಳವಾಗಿತ್ತು. ಆದರೆ ನಮ್ಮಿಬ್ಬರ ಕಲ್ಪನೆ, ಇಂದಿರೇಶ್ವರ ಮಾಜಿ ಅಧ್ಯಕ್ಷರು ಅವರ ಕಲ್ಪನೆ ಮತ್ತು ನನ್ನ ಕಲ್ಪನೆ ಒಂದೇ, ರುದ್ರಭೂಮಿ ಆಗಬೇಕೆಂತ ಹೇಳುವ ಒಂದು ಕನಸಿತ್ತು. 2ನೇ ಅವಧಿಯಲ್ಲಿ ನಾನು ಅಧ್ಯಕ್ಷನಾಗಿ ಆದಾಗ ಕೂಡ ನನ್ನ ಮನಸ್ಸಿನಲ್ಲಿ ಒಂದೇ ಯೋಚನೆ, ರುದ್ರಭೂಮಿ ಆಗಬೇಕೆಂದು. ಮೈಸೂರಿಗೆ 4 ಮಂದಿ ನವೀನ್ ಸರ್ ಜೊತೆಗೆ ತರಬೇತಿಗೆ ಹೋಗುವ ಅವಕಾಶ ಸಿಕ್ಕಿತ್ತು. ಆಗ ಸರಲ್ಲಿ ಪಂಚಾಯಿತಿ ಅಭಿವೃದ್ಧಿಯ ಬಗ್ಗೆ ಕೇಳಿದರು. ಆವಾಗ ನಾವು ಅವರಲ್ಲಿ ಹೇಳಿಕೊಂಡೆವು, ನಮ್ಮ ಕನಸು ರುದ್ರಭೂಮಿಯ ಬಗ್ಗೆ ಒಂದು ಆಗಬೇಕಿತ್ತು ಸರ್ ಅಂತೇಳಿ ಕೇಳಿಕೊಂಡಾಗ ಅವರು ನಮಗೆ ಹೇಳಿದ್ದು ನರೇಗಾದಲ್ಲಿ ಮಾಡುವ ಅವಕಾಶ ಇದೆ ಅಂತ ಹೇಳಿದರು. ಆಗ ಸ್ವಲ್ಪ ಧೈರ್ಯ ಬಂತು. ಯಾಕೆಂದರೆ ನರೇಗಾದಲ್ಲಿ ಮಾಡಬಹುದು ಹೇಳುವ ಒಂದು ಧೈರ್ಯ ಬಂತು. ಈ ವಿಷಯವನ್ನು ಪಂಚಾಯಿತಿಯಲ್ಲಿ ಬಂದು ಪ್ರಸ್ತಾಪನೆ ಮಾಡಿದಾಗ ಉಪಾಧ್ಯಕ್ಷರು, ಪಂಚಾಯತ್ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ಸಿಬ್ಬಂದಿ ವರ್ಗ ಮತ್ತು ಸಿಬ್ಬಂದಿಗಳು ತುಂಬ ಮಾಡುವ ಅಂಥೇಳಿ ಬೆಂಬಲ ಕೊಟ್ಟರು. ತದನಂತರ ಹಿರಿಯರ ಜೊತೆ ಮಾತುಕತೆ ಮಾಡಿ ಪೂರ್ವಭಾವಿಯ ಸಭೆಯನ್ನು ಕರೆದಾಗ ಪಂಚಾಯಿತಿಗೆ ಬೆಂಬಲಕ್ಕೆ ನಿಂತರು ಊರಿನ ಜನರು. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಾಂತಿಧಾಮ ರುದ್ರಭೂಮಿ ಸಮಿತಿಯನ್ನು ರಚಿಸಿಕೊಂಡು ತದನಂತರ ಧರ್ಮಸ್ಥಳದಲ್ಲಿ
ಇದು ಸಿಲಿಕಾನ್ ಚೇಂಬರ್ ಕೊಡ್ತಾರೆ ಅಂತೇಳಿ ನಮಗೆ ಯೋಜನೆಯವರು, ಧರ್ಮಸ್ಥಳ ಯೋಜನೆಯವರು ಹೇಳಿದರು. ಆವಾಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರನ್ನು ಭೇಟಿ ಮಾಡಿ ನಮ್ಮ ಮನವಿಗೆ ಸ್ಪಂದಿಸಿ ಹೆಗ್ಡೆಯವರು ದಹನ ಕ್ರಿಯೆಗೆ ಬೇಕಾದ ಸಿಲಿಕಾನ್ ಚೇಂಬರ್ ಕೊಡಮಾಡಿದರು. ಅಲ್ಲಿಂದ ಆರಂಭವಾದ ರುದ್ರಭೂಮಿ ಅಭಿವೃದ್ಧಿ ಪರವಾಗಿ ಈಗ ಎಲ್ಲರ ಮೆಚ್ಚುಗೆ ಸೂಚಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಶಾಂತಿಧಾಮ ಹಿಂದೂ ರುದ್ರಭೂಮಿಯಲ್ಲಿ ತೆಂಗಿನ ಮರ, ವೈವಿಧ್ಯ ಸಸಿಗಳು ಇಲ್ಲಿ ಬೆಳೆಸಲಾಗಿದೆ. ಇಲ್ಲಿ ವ್ಯವಸ್ಥೆಗಳು ಕೈಕಾಲು ತೊಳೆಯಲು, ಸ್ನಾನ ಮಾಡಲು ನೀರಿನ ವ್ಯವಸ್ಥೆ, ಕುಡಿಯಲು ನೀರು, ಕಟ್ಟಿಗೆ ಸೌಕರ್ಯ, ಮಳೆ ಬಂದಾಗ ನಿಲ್ಲಲು ವಿಶ್ರಾಂತಿ ತಾಣ, ಕಸದ ಗುಂಡಿ, ಶವದಹನಕ್ಕೆ ಬೇಕಾದ ಅತ್ಯಾಧುನಿಕ ಸಿಲಿಕಾನ್ ಚೇಂಬರು, ಜನರು ನಿಲ್ಲಲು ಅನುಕೂಲವಾಗುವಂತೆ ಇಂಟರ್ಲಾಕ್ ಅಳವಡಿಕೆ. ಈ ನೆಲೆಯಲ್ಲಿ ಶಿವನ ಸುಂದರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಮಾದರಿ ರುದ್ರಭೂಮಿ ಆಗುವಲ್ಲಿ ಊರ ಜನರು ಮತ್ತು ಪಂಚಾಯತ್ ಸಹಕಾರ ಬಹಳ ದೊಡ್ಡದು. ನಮ್ಮ ಕಲ್ಪನೆಯಂತೆ ಆಗಲಿಲ್ಲ, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಶಾಂತಿಧಾಮ ರುದ್ರಭೂಮಿ ಆಯಿತು ಅಂತೇಳಿ ನಮ್ಮ ಮನಸ್ಸಿಗೆ, ನಮ್ಮೆಲ್ಲ ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅದಲ್ಲದೆ ಪಂಚಾಯತ್ ಬಿಲ್ಡಿಂಗಿನ ಬಗ್ಗೆ ಹೇಳಬೇಕಾದ್ರೆ ಈ ಕಟ್ಟಡದಿಂದ ಆ ಕಟ್ಟಡಕ್ಕೆ ನಮಗೆ ಮಳೆಗಾಲ ಸಂದರ್ಭದಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ನಾವು ಎಲ್ಲ ಕೂತು ಒಂದು ಯೋಚನೆ ಮಾಡಿದೆವು, ಇದನ್ನು ಅದಕ್ಕೆ ಮಾಡಿದರೆ ಇಲ್ಲೊಂದು ಸಭಾಂಗಣ ಮಾಡಿ ಅಲ್ಲಿ ಮಾಡುವಂಥ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಬೋದು ಅಂತೇಳಿ ನಮ್ಮ ಯೋಚನೆ ಬಂತು. ಹಾಗೆ ಇದನ್ನು ಸಭಾಂಗಣವನ್ನು ಜಾಯಿಂಟ್ ಮಾಡಿ ಇಲ್ಲಿ ಸಭಾಂಗಣದ ವ್ಯವಸ್ಥೆಯನ್ನು ನಾವು ಈಗ ಲೋಕಾರ್ಪಣೆಗೊಂಡೆವು. ಹಾಗೆ ಮಾಡಿದಾಗ ಧ್ವಜಸ್ತಂಭ ಇಲ್ಲಿ ಇತ್ತು ನಮ್ಮ ಪಂಚಾಯಿತಿ ಎದುರಲ್ಲಿ. ಆ ಧ್ವಜಸ್ತಂಭವನ್ನು ನಾವು ಆಚೆ ಕಡೆ ಹಾಕಬೇಕಾಗಿ ಬಂತು. ಈಗ ನಮಗೂ ಕೂಡ ಧ್ವಜಸ್ತಂಭ ಒಂದು ಸುಂದರವಾಗಿ ಧ್ವಜಸ್ತಂಭ ಸಿದ್ಧಗೊಂಡಿದೆ. ಇನ್ನು ಘನತ್ಯಾಜ್ಯ ಘಟಕದ ಬಗ್ಗೆ ಹೇಳಬೇಕಾದ್ರೆ ಸ್ವಚ್ಛ ಸಂಕೀರ್ಣ ಘಟಕ ನೀರುಕುಕ್ಕು ಎಂಬಲ್ಲಿ ಕಾಯ್ದಿರಿಸಿದ 1 ಎಕರೆ ಜಾಗದಲ್ಲಿ ಸುಮಾರು 50ರಿಂದ 60 ಮರಗಳು ತೆರವುಗೊಳಿಸಬೇಕಾಗಿರುವುದರಿಂದ ಗಮನಿಸಿ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಾಗ ಅಲ್ಲಿ 4 ಲಕ್ಷ ರೂಪಾಯಿಗಳ ಮರ ತೆರವಿಗೆ ಕಟ್ಟಬೇಕೆಂದು ಸೂಚಿಸುವುದರಿಂದ ನಮಗೆ ಪಂಚಾಯಿತಿಯ ಅನುದಾನ ಲಭ್ಯ ಇರಲಿಲ್ಲ. ಆದ ಕಾರಣ ಅಲ್ಲಿ ಮಾಡುವಂಥ ಯೋಜನೆಯನ್ನು ನಾವು ಬಿಟ್ಟು 17ನೇ ಹಣಕಾಸಿನ ಯೋಜನೆಯಲ್ಲಿ ಪಂಚಾಯಿತಿ ಆವರಣದಲ್ಲೇ ಸ್ವಚ್ಛ ಸಂಕೀರ್ಣ ನಿರ್ಮಿಸುವುದಾಗಿ ತೀರ್ಮಾನಿಸಿ ಕಾಮಗಾರಿಯನ್ನು ಕೈಗೊಳ್ಳಲಾಯಿತು. ಅಂತೂ ನಮ್ಮ ಕೆಲಸಗಳು 5 ವರ್ಷದಲ್ಲಿ ಅಸಂತಡ್ಕ ತಡೆಗೋಡೆ, ಪಾಲೇಚಾರು ರಸ್ತೆ ಕಾಂಕ್ರೀಕರಣ ಮತ್ತು ಬ್ರಹ್ಮರಕೋಡಿ ರಸ್ತೆ ಇಂಟರ್ಲಾಕ್ ಅಳವಡಿಕೆ, ಜಲಜೀವನ್ ಮಿಷನ್ನಲ್ಲಿ 11 ಕೊಳೆಬಾವಿ ನಿರ್ಮಾಣ, ಅದರಲ್ಲಿ 11ರಲ್ಲಿ 10 ಕೂಡ ನಮಗೆ ನೀರು ತಂದಿದೆ. ನಮಗೆ ತುಂಬ ಸಂತಸ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬೆಳ್ಳೂರುಕಟ್ಟೆ ಶಾಲೆಗೆ, ಮುರುಂಗೆ ST ಕಾಲೋನಿಗೆ 2 ಬಾವಿಯನ್ನು ದುರಸ್ತಿ ಮಾಡಿದ್ದೇವೆ. ವಿವಿಧ ಕಡೆ ಸೋಲಾರ್ ದೀಪಗಳನ್ನು ಅಳವಡಿಕೆಯಾಗಿದೆ. 15 ಮನೆಗಳಿಗೆ ಸೋಲಾರ್ಗಳನ್ನು ಒದಗಿಸಿಕೊಟ್ಟಿದ್ದೇವೆ. ವಸತಿ ಯೋಜನೆಯಲ್ಲಿ 6 ಮಂಜೂರಿ ಆಗಿದೆ. ಬೊಳ್ಳರಗುರಿ ರಸ್ತೆಯನ್ನು ಅಗಲೀಕರಣ, ಅಬ್ಬರಗುರಿಯ ಪ್ರಾಕೃತಿಕ ಕುಸಿದ ಮನೆಯ ಪುನರ್ ನಿರ್ಮಾಣ, ವೆಳಿಯೂರುಕಟ್ಟೆ ಪ್ರೌಢಶಾಲೆಗೆ, ಪದವಿ ಪೂರ್ವ ಕಾಲೇಜಿಗೆ, ಉಜುರ್ಪಾದೆ ಕಾಲೇಜಿಗೆ, ಸಾರೆ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ನಿರ್ಮಾಣ, ಶಾಜ ಶಾಲೆಗೆ ಆವರಣ ಗೋಡೆ, ಸೇತುವೆ, ಕಿಂಡಿ ಅಣೆಕಟ್ಟು, ಹಲವು ಬಹುಕಾಲದ ಬೇಡಿಕೆಯಾಗಿದ್ದ, ನಮಗೆ ಯಾವಾಗಲೂ ಒಂದು ಸಮಸ್ಯೆ ಆಗ್ತದೆ, ನಮ್ಮ ಪಂಚಾಯತಿನ ಹಿಂದಿನ ಕಡೆ ಒಂದು ಪಾಪದ ಕಂಡೆ ಅಂತೇಳಿ ಹಲವು ವರ್ಷದ ಕಾಲದ ಬೇಡಿಕೆಯನ್ನು ನಮ್ಮ ಅವಧಿಯಲ್ಲಿ ಪಂಚಾಯತ್ ಆಡಳಿತ ಅವಧಿಯಲ್ಲಿ ಇಂಟರ್ಲಾಕ್ ಅಳವಡಿಕೆಯನ್ನು ವಿವಿಧ ಅಳವಡಿಕೆಯನ್ನು ಮಾಡಿದ್ದೇವೆ. ಹಾಗೆ ಹಲವು ಕಡೆ ಮೋರಿಗಳ ಸೇರಿದಂತೆ 5 ವರ್ಷದ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಕೊನೆಯ ಹಂತದಲ್ಲಿ ಗ್ರಾಮದ ಅಭಿವೃದ್ಧಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೈಗೊಂಡು ಈ ದಿನ ಲೋಕಾರ್ಪಣೆಗೊಳಿಸಿ ನಮ್ಮ ಗ್ರಾಮ ಸ್ವಚ್ಛ ಸುಂದರ ಗ್ರಾಮ ಎಂಬುದಾಗಿ ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಇದಕ್ಕೆಲ್ಲ ಸಹಕರಿಸಿದ ಊರ ಮಹನೀಯರು ಹಾಗೂ ಗ್ರಾಮಸ್ಥರೆಲ್ಲ ಅವರಿಗೆ ಧನ್ಯವಾದ, ಅಭಿನಂದನೆ ಹೇಳ್ತಾ ಸತ್ಯಮೇವ ಜಯತೆ, ಜೈ ಹಿಂದ್. ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳನ್ನು ಬಹಳ ಸಂತೋಷವಾಗಿ ತಮ್ಮೆಲ್ಲರಿಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ತಿಳಿಯಪಡಿಸಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮೇಡಮ್ ತಮಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ನಮ್ಮ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶಾಸಕರಾಗಿರುವಂತಹ ಶಿವಕುಮಾರ್ ರೈ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕು ಪಂಚಾಯತ್ ಪುತ್ತೂರು, ಬಲ್ನಾಡು ಗ್ರಾಮ ಪಂಚಾಯತ್ ಹಾಗೂ ಶಾಂತಿಧಾಮ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಬಲ್ನಾಡು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿರ್ಮಿಸಿದ ನೂತನ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಶಾಂತಿಧಾಮ ರುದ್ರಭೂಮಿ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ಪರಮೇಶ್ವರಿ BR ಅವರೇ, ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಪುತ್ತೂರಿನ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರವರೇ, ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರೇ, ಪುತ್ತೂರು ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ನವೀನ್ ಕುಮಾರ್ ಭಂಡಾರಿ ಅವರೇ, ಪಂಚಾಯತು ಸದಸ್ಯರುಗಳಾದಂಥ ವಸಂತಿ ಅವರೇ, ಶೋಭಾ ಅವರೇ, ಚಂದ್ರಾವತಿ ಅವರೇ, ಇಂದಿರಾ ಅವರೇ, ವಿನಯ್ ಅವರೇ, ಕೃಷ್ಣಪ್ಪ ಅವರೇ, ಗಣೇಶ್ ಅವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಪ್ಪ ಅವರೇ, ಉಪಾಧ್ಯಕ್ಷರಾಗಿರುವಂಥ ರವಿಚಂದ್ರ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಭಿವೃದ್ಧಿ ಅಧಿಕಾರಿಯವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಲ್ನಾಡು ಪಂಚಾಯತಿನಲ್ಲಿ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಅವರ 5 ವರ್ಷದ ಏನು ಸಾಧನೆಗಳನ್ನು ಪಂಚಾಯತಿನಲ್ಲಿ ಮಾಡಿದ್ದಾರೆ ಅದರನ್ನೆಲ್ಲ ವಿವರವಾಗಿ ಇಟ್ಟು, ಬಹುಶಃ ಇನ್ನೊಂದು ವಾರದಲ್ಲಿ ಪಂಚಾಯತಿನ ಅಧಿಕಾರ ಇನ್ನೊಂದು ಚುನಾವಣೆ ಎದುರಿಸುವಂಥ ಸಮಯ ಬಂದಿದೆ. ನನ್ನ ಹತ್ರ ಬಂದು ಹೇಳಿದರು, ಸರ್ ನೀವು ಈ ಕಾರ್ಯಕ್ರಮವನ್ನು ಬೇಗ ಮಾಡಬೇಕು, ನಮಗೆ ಸಮಯ ಕೊಡಬೇಕು, ಇದನ್ನು ಉದ್ಘಾಟನೆ ಮಾಡಬೇಕು. ಇದು ಒಂದು ಪಂಚಾಯತಲ್ಲ, ಒಂದು 4-5 ಪಂಚಾಯತಿಗಳಲ್ಲಿ ಇಂಥ ಬೇಡಿಕೆ ಇದೆ. ಅವರು 5 ವರ್ಷದ ಪ್ರಯಾಣವನ್ನು ಮಾಡಿ ಕೊನೆಯ ಸಮಯದಲ್ಲಿ ಅವರು ಮಾಡಿರುವಂಥ ಸಾಧನೆಯನ್ನು ಆ ಗ್ರಾಮಸ್ಥರಿಗೆ ಹೇಳಿ ಅದನ್ನು ಉದ್ಘಾಟನೆ ಮಾಡಿ ಅದನ್ನೊಂದು ಅವರಿಗೆ ಸಮಾಧಾನ ಆಗ್ತದೆ, ನಾವು ಮಾಡಿದ ಕೆಲಸಗಳು ಅಂತ. ನಾವು ಕೂಡ ಸಮಯ ಇಲ್ಲ, ಇವತ್ತು ಅಕ್ರಮ ಸಕ್ರಮ ಬೈಠಕ್ಕಿದೆ, ಆದರೂ ಕೂಡ ಅವರಿಗೆ ಒಂದು ಸಮಯವನ್ನು ಕೊಟ್ಟು ಅವರ ಸಾಧನೆಗಳನ್ನು ಸಮಾಜಕ್ಕೆ ಸಾರ್ವಜನಿಕರಿಗೆ ತೋರಿಸುವ ಅವಕಾಶಕ್ಕೆ ನಾವು ಕೂಡ ಸ್ಪಂದನೆಯನ್ನು ಕೊಟ್ಟಿದ್ದೇವೆ. ಬಹುಶಃ 5 ವರ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅದರಲ್ಲೂ ಶಾಂತಿಧಾಮ ಕೂಡ ಸೇರಿದೆ. ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ, ತಮಗೂ ಸ್ವಾಗತ. ಧ್ವಜಾರೋಹಣ ನೀವು ಮಾಡಬೇಕಿತ್ತು, ನಿಮಗಾಗಿ ಕಾಯ್ತಾ ಇದೆ, ಬನ್ನಿ. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಪಂಚಾಯತಿನಲ್ಲಿ ಪಂಚಾಯತ್ ಅಂತ ಹೇಳಿದರೆ ನಮ್ಮ ಗ್ರಾಮಸ್ಥರಿಗೆ ತಳಮಟ್ಟದಲ್ಲಿ ಸ್ಪಂದನೆ ಕೊಡುವಂಥ ಒಂದು ಇಲಾಖೆ ಇದ್ದರೆ ಅದು ಪಂಚಾಯತ್. ಮೊದಲ ತೊಂದರೆಗೆ ಕರೆ ಮಾಡುವಂಥದ್ದು ಪಂಚಾಯತ್. ಏನಾದರೂ ನೀರಿನ ಸಮಸ್ಯೆಗಳಿದ್ದರೆ, ಬೇರೆ ಬೇರೆ ಸಮಸ್ಯೆಗಳು, ಗ್ರಾಮಾಂತರ ಮಟ್ಟದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಸ್ಪಂದನೆ ಕೊಡುವವರು ಪಂಚಾಯತಿನ ಅಧ್ಯಕ್ಷರು, PDOಗಳು ಇವರೆಲ್ಲ ಮಾಡ್ತಾರೆ. ಅವರಿಗೊಂದು ಸಾಧನೆ ಮಾಡಬೇಕಂತ ಎಲ್ರಿಗೂ ಇರ್ತದೆ, ಅದು BJP ಇರಲಿ ಕಾಂಗ್ರೆಸ್ ಇರಲಿ. ಯಾವತ್ತು ಆಯ್ಕೆಯಾಗಿ ಬಂದಿದ್ದಾರೆ ಅವರಿಗೆ ಜನರ ಋಣ ಇದೆ, ಅದಕ್ಕೆ ಅವರು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಒಂದು ಒಳ್ಳೆಯ ಸಭಾಂಗಣವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಯೋಜನೆ, ಅತ್ಯಂತ ಪ್ಲ್ಯಾನಿಂಗ್ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಿ. ಒಳ್ಳೆಯ, ಯಾರು ಇದನ್ನು ಇಷ್ಟಪಡುವಂಥ ರೀತಿಯಲ್ಲಿದೆ. ಎಲ್ರಿಗೂ ಈ ಗ್ರಾಮಸ್ಥರಿಗೆ ಕೆಲವರು ತಿಳ್ಕೊಳ್ತಾರೆ ಅಧ್ಯಕ್ಷರು ಮಾಡಿದರೆ ಅವು ಅಧ್ಯಕ್ಷರಿಗೆ ಅಂತ, ಅಧ್ಯಕ್ಷರಿಗೆಲ್ಲ ಅಲ್ಲ, ಬಾಡಿ ಮಾಡಿದರೆ ಅವರಿಗೆ ಅಂತಲ್ಲ. ಇದು ಎಲ್ಲ ಸಾರ್ವಜನಿಕ, ಅವರು ಪಂಚಾಯತಿನಲ್ಲಿ ಯಾವ ಕೆಲಸ ಮಾಡಿದರೂ ಈ ಗ್ರಾಮದವರಿಗೆ ಎಲ್ರಿಗೂ ಸೇರುವಂಥ ಅದು ಕೆಲಸ. ಅದರಲ್ಲಿ ರುದ್ರಭೂಮಿ ಪಾಪ ಅವರು ಎಷ್ಟೋ ವರ್ಷದಿಂದ ಮಾಡಬೇಕು ಅಂತ ಅದನ್ನು ಆಲೋಚನೆ ಮಾಡ್ತಾಯಿದ್ರು, ಅದನ್ನು ಕೂಡ ಮಾಡಿದ್ದಾರೆ. ಸರಕಾರ ಮಟ್ಟದಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ.
ಒಂದೊಂದು ಹಂತ ಅಧಿಕಾರಿಗಳ ಕೈಯಿಂದ ಬಿಡಿಸ್ಕೊಂಡು ಬರಬೇಕು, ಆನಂತರ ಬರಬೇಕು, ಅದಕ್ಕೆ ಕಾನೂನುಗಳ ಜೋಡಣೆ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ನಾವು ಕೂಡ ಈ 1.5 ವರ್ಷದಲ್ಲಿ ಈ ಗ್ರಾಮಕ್ಕೆ ಸುಮಾರು 2,40,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇನೆ. ಕಳೆದ ವರ್ಷ ಈ ವರ್ಷದಲ್ಲಿ ಈಗ ಶಾಂತಿಧಾಮಕ್ಕೂ ಕೂಡ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಇಟ್ಟಿದ್ದೆ. ಬಲ್ನಾಡು ಬುಲೇರಿಕಟ್ಟೆ ಮತ್ತು ಮಂಜ ಮಸೀದಿ ಬಳೆ 5 ಲಕ್ಷ ರೂಪಾಯಿ. ಸ್ಮಶಾನ ರಸ್ತೆಗೆ ಈಗಲೇ ಕಿಶೋರ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು 5 ಲಕ್ಷ ಕೊಟ್ಟಿರುವಂಥ ಆ ಇಂಟರ್ಲಾಕ್ ಹಾಕುವಂಥ ಜಾಗಕ್ಕೂ ಕೂಡ 5 ಲಕ್ಷ ರೂಪಾಯಿ ನಾನು ಅನುದಾನವನ್ನು ಇಟ್ಟಿದ್ದೆ. ಆದರೆ ಅದನ್ನು ಬೇರೆ ಕಡೆ ಬದಲಾವಣೆಯನ್ನು ಮಾಡ್ಬೋದು. ಆನಂತರ ಬಲ್ನಾಡು ಗ್ರಾಮದ ಸಾಜ ಹಸಂತಡ್ಕ ಅಲೆಮಾರಿಯಾಗಿ ಸಹಜಕ್ಕೆ ಹೋಗುವಂಥ ರಸ್ತೆ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ. ಸುಡ್ಕೋರಿ ಮೂಳೆಯಿಂದ ಕೋಡಿಯಡ್ಕಕ್ಕೆ ಹೋಗುವ ರಸ್ತೆಗೆ 10 ಲಕ್ಷ ರೂಪಾಯಿ. ಬಿರ್ಮಕೋಡಿ ಬಟ್ಟಿ ವಿನಾಯಕ ದೇವಸ್ಥಾನದ ಸಂಪರ್ಕ ರಸ್ತೆಗೆ 15 ಲಕ್ಷ ರೂಪಾಯಿ. ಉಲ್ಲಾಲ್ತಿ ದಂಡನಾಯಕ ದೇವಸ್ಥಾನದ ಬಟ್ಟಿ ವಿನಾಯಕ ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ 15 ಲಕ್ಷ ರೂಪಾಯಿ. ಪನೆತ್ತಡ್ಕ ಮತ್ತಿಕಲ್ಲು ರಸ್ತೆಗೆ 10 ಲಕ್ಷ ರೂಪಾಯಿ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉಜ್ಜುರುಪಾಡಿ ಇಲ್ಲಿಗೆ 5 ಲಕ್ಷ ರೂಪಾಯಿ. ಬಲ್ನಾಡು ಗ್ರಾಮದ ಶ್ರೀರಾಮ ಭಜನಾ ಮಂದಿರಕ್ಕೆ 5 ಲಕ್ಷ ರೂಪಾಯಿ. ಈ ವರ್ಷದಲ್ಲಿ ನಿನ್ನೆ ಈ ಅನುದಾನದಲ್ಲಿ 75 ಲಕ್ಷ ರೂಪಾಯಿ, ಒಟ್ಟು 2,40,00,000 ರೂಪಾಯಿಗಳನ್ನು 2 ವರ್ಷದಲ್ಲಿ ಈ ಬಲ್ನಾಡು ಗ್ರಾಮಕ್ಕೆ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾವು ಬಹುಗ್ರಾಮ ಕುಡಿಯುವ ನೀರಿನ ಇದರಲ್ಲಿ ಸುಮಾರು 1,006 ಕೋಟಿ ರೂಪಾಯಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದರೆ, ಇಷ್ಟರವರೆಗೆ ನಾವು ಕುಡಿತಾ ಇದ್ದದ್ದು ಬೋರ್ವೆಲ್ ನೀರು ಕುಡಿಯುವಂಥದ್ದು ಅದು ಆರೋಗ್ಯಕ್ಕೆ ಸರಿಯಾಗಿ ಅಂತ ಅಲ್ಲ. ನಾವು ಕುಡಿತೇವೆ, ಆದರೆ ನಮಗೆ ಬೇರೆ ನೀರಿಲ್ಲ, ಕುಡಿತೇವೆ. ಆದರೆ ಸರ್ಕಾರ ಈಗ 1,006 ಕೋಟಿಯಲ್ಲಿ ಮುಂದಿನ ಡಿಸೆಂಬರ್ ಒಳಗೆ ಪ್ರತಿ ಮನೆಗೂ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಮ್ಮ ಕನಸಿದೆ, ಗ್ರಾಮ ಪಂಚಾಯತ್ಗಳು ಮತ್ತು ಶಾಸಕರು ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ರಾಜಕೀಯ ಇರ್ತದೆ, ನಮಗೆ ಚುನಾವಣೆಯಲ್ಲಿರುವಾಗ ಮಾತ್ರ ರಾಜಕೀಯ. ಒಮ್ಮೆ ಗೆದ್ದು ಬಂದ ನಂತರ ನಮ್ಮ ಮೋಟೋ ಏನಿರಬೇಕಂತ ಹೇಳಿದರೆ, ನಮ್ಮ ಗುರಿ ಏನಿರಬೇಕಂತ ಹೇಳಿದರೆ ಅಭಿವೃದ್ಧಿ ಪರವಾಗಿ ಕೆಲಸಗಳು ಆಗಬೇಕು. ಆ ರೀತಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಈ ಥರ ಕೆಲಸಗಳಾದರೆ ಖಂಡಿತ ವಿಧಾನಸಭಾ ಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ನಮಗೆಲ್ಲ ಅವಕಾಶ, ಒಂದು ಸಲ ಶಾಸಕನಾಗಿರುವಾಗ, ಒಂದು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ಬೋದು, ಯಾರೇ ಇರ್ಬೋದು, ಯಾರೂ ಸಾಯುವವರೆಗೆ ಅವನು ಶಾಸಕನಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅವನು ಸಾಯುವವರೆಗೆ ಮಂತ್ರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಬಳಸ್ಕೊಂಡು ನಮ್ಮ ಅಧಿಕಾರವನ್ನು ಚಲಾಯಿಸುವ ಮುಖಾಂತರ ಬಡವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಪುತ್ತೂರಿನ ಅಭಿವೃದ್ಧಿ ಖಂಡಿತ ಕಾಣುವಂಥ ಸಂಗತಿಗಳಾಗ್ತದೆ. ಅದಕ್ಕೆಲ್ಲ ಸಾರ್ವಜನಿಕರ ಸಹಕಾರ ಕೂಡ ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಈಗ ಎಷ್ಟೋ ಜನ ನಿವೇಶನ ಇಲ್ಲದೆ ಇದ್ದವರು ಇದ್ದಾರೆ, ಬಡವರು ಇದ್ದಾರೆ, ಎಷ್ಟೋ ಜನ ನಿವೇಶನ ಇಲ್ಲದವರು ಎಷ್ಟೋ ಜನ ಇದ್ದಾರೆ. ಅವರಿಗೆ ನಿವೇಶನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇನ್ನು 4 ತಿಂಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,000 ಜನರಿಗೆ ನಿವೇಶನವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗಲೇ ನಮ್ಮ ಅವರು ಇಲ್ಲಿದ್ದಾರೆ, ಎಲ್ಲ PDOಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸುಮಾರು 250-300 ಎಕರೆ ಜಾಗಗಳನ್ನು ಈಗಲೇ ಕಾದಿರಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಹಿಂದೆ ಈ ಪಂಚಾಯತಿನಲ್ಲಿದ್ದವನು ಅಲ್ಲಿ ಎಂಟ್ರಿ ಆಗಬಾರ್ದು, ಆ ಪಂಚಾಯತಿನಲ್ಲಿ ಇದ್ದವನು ಇಲ್ಲಿ ಎಂಟ್ರಿ ಆಗಬಾರ್ದು ಅನ್ನೋ ಒಂದು ಗೊಂದಲ ಇತ್ತು, ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ. ಯಾವ ಪಂಚಾಯತಿನಲ್ಲಿ ಆ ಗ್ರಾಮದಲ್ಲಿ ಅವನಿಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಗ್ರಾಮದಲ್ಲಿ ಅರ್ಜಿ ಕೊಡುವಂಥ ಕೆಲಸಗಳು ಆಗಬೇಕಿದೆ. ನಮ್ಮ ಕನಸು ಒಂದೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೂಡ ನಿವೇಶನ ಇರಬಾರ್ದು, ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು, ಯಾರು ಕೂಡ ನೀರು ಇಲ್ಲದೆ ಇರಬಾರ್ದು. ಬಡವರಿಗೆ ಇದನ್ನು ಹಂಚುವಂಥ ಕೆಲಸಗಳು ಮಾಡಬೇಕು. ಅದಕ್ಕಾಗಿ ಸುಮಾರು 2,000 ಜನರಿಗೆ ನಿವೇಶನವನ್ನು ರೆಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾರು ಕೂಡ ನಿಮ್ಮ ಪರಿಚಯದವರು ಬಾಡಿಗೆ ಮನೆಯಲ್ಲಿದ್ದರೆ ಆ ಪಂಚಾಯತ್ನಲ್ಲಿ ಜಾಗ ಇದ್ದರೆ ಅಲ್ಲಿ ಅರ್ಜಿ ಕೊಡಿ, ಇಲ್ಲದ ಪಕ್ಕದ ಪಂಚಾಯತ್ನಲ್ಲಿ ಇದ್ದರೆ ಅಲ್ಲಿ ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಿ. ಯಾರಾದರೂ ಕರೆಂಟ್ ಇಲ್ಲದೆ ಇದ್ದರೆ ಇವತ್ತಿಗೆ ಹೋಗುವಾಗ ಅಧಿಕಾರಿಗಳು ಹೇಳ್ತಾರೆ, ಅದು ತಗೊಂಡು ಬಾ, ಇದು ತಗೊಂಡು ಬಾ, NOC ತಗೊಂಡು ಬಾ, ಇನ್ನೊಂದು ತಗೊಂಡು ಬಾ ಅಂತ ಹೇಳ್ತಾರೆ. ಯಾವುದರ ಅಗತ್ಯ ಇಲ್ಲ. ಅಲ್ಲಿ ಏನಾದರೂ ಡೋರ್ ನಂಬರ್ ಇದ್ದರೆ ಅದು ಸಾಕಾಗ್ತದೆ. ಯಾವುದೂ ಇಲ್ಲ ಅಂತಾದರೆ
ಅವ್ರ ಹತ್ರ ಯಾವುದೂ ಇಲ್ಲ ಅಂದರೆ ವಾಸ್ತವ ಸರ್ಟಿಫಿಕೇಟ್ ಮೇಲೆ ಕರೆಂಟ್ ಕೊಡಲಿಕ್ಕೆ ಕೂಡ ಸರ್ಕಾರ ಒಂದು ಕಾನೂನನ್ನು ತಂದಿದೆ. ಅದರಿಂದ ಅದನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ಬೋದು. ಇಲ್ಲ ಅದು ಯಾವುದೂ ನಿಮಗೆ ನ್ಯಾಯ ಸಿಗಿಲ್ಲ ಅಂತಂದರೆ ದಯಮಾಡಿ ಸೋಮವಾರ ಕಚೇರಿಯಲ್ಲಿ ಇಡ್ತೇನೆ, ಬನ್ನಿ. ನಿಮ್ಮ ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ನಾವಿರುವಂಥದ್ದು. ನಮಗೆ ಓಟು ಕೊಟ್ಟು ಕಳಿಸಿದ್ದು ನೀವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಅಂತ ನೀವು ಕಳಿಸ್ಕೊಟ್ಟಿರುವಂಥದ್ದು. ಯಾರ ಇನ್ಫ್ಲುಯೆನ್ಸ್ ಬೇಡ. BJP ಕಾಂಗ್ರೆಸ್ ಅನ್ನೋದನ್ನು ಬಿಡಿ. ಒಮ್ಮೆ ಶಾಸಕನಾದ ನಂತರ ಎಲ್ರಿಗೂ ಶಾಸಕನೇ. ದಯಮಾಡಿ ನಿಮ್ಮ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ಉದ್ಘಾಟನೆ ಮಾಡಿದಂಥ ಏನು ರುದ್ರಭೂಮಿ ಇದೆ, ಜಾಸ್ತಿ ಜನ ಒಳ್ಳೆಯದಾಗಲಿ ಅಂತ ನಾನು ಅದಕ್ಕೆ ಆಶೀರ್ವಾದವನ್ನು ಎಲ್ಲ ಶುಭ ಹಾರೈಕೆಯನ್ನು ಕೊಡುವುದಿಲ್ಲ. ಆದಷ್ಟು ಜನರಿಗೆ ಆಯುಷ್ಯವನ್ನು ಜಾಸ್ತಿ ಕೊಡಲಿ ದೇವರು. ಆದಷ್ಟು ಜನ ಬದುಕಲಿ. ಆ ಜೀವನ ಅಂತೇಳಿ, ಮನುಷ್ಯ ಜೀವನ ಅಂತೇಳಿದ್ರೆ ಅತ್ಯಂತ ಶ್ರೇಷ್ಠವಾದ ಜೀವನ ಅಂತೆ. ಆದಷ್ಟು ವರ್ಷ ಬದುಕಿ ಒಂದಲ್ಲ ಒಂದು ದಿವಸ ಮನುಷ್ಯ ಸಾಯಬೇಕು. ಆಗ ಅವರಿಗೆ ಆ ರುದ್ರಭೂಮಿಯ ಸೇವೆ ಸಿಗಲಿ. ಆನಂತರ ಎಲ್ಲರೂ ಅಲ್ಲಿ ಏನೆಲ್ಲ ಅಲ್ಲಿ ರುದ್ರಭೂಮಿಯಲ್ಲಿ ಅಲ್ಲಿ ನಾವು ಅವರನ್ನು ಇದು ಮಾಡ್ತೇವೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗಲಿ ಅಂತ ನಾವೆಲ್ಲ ಆಶೀರ್ವಾದ ಕೊಡ್ತೇವೆ. ಒಳ್ಳೆಯದಾಗಲಿ. ಉದ್ಘಾಟನೆ ಮಾಡಿದ ಕಟ್ಟಡ ಏನಿದೆ, ಇದು ಸಭಾಭವನ, ಅದು ಸಮಾಜಕ್ಕೆ ಅರ್ಪಣೆ ಆಗಲಿ. ಇನ್ನಷ್ಟು ವರ್ಷ ಈ 5 ವರ್ಷದಲ್ಲಿ ಎಲ್ಲ ಪಂಚಾಯತ್ ಮೆಂಬರ್ಗಳು ಇರ್ಬೋದು, BJP ಅವರು ಇರ್ಬೋದು, ಕಾಂಗ್ರೆಸ್ನವರು, ಇಲ್ಲಿ BJP ಪಂಚಾಯತ್ ಇರ್ಬೋದು, ಆದರೆ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ನಾವು ಕೂಡ ಆದಷ್ಟು ಸಹಕಾರವನ್ನು ಕೊಟ್ಟಿದ್ದೆ. ನೀವಿನ್ನು ನಾವು ಮೆಂಬರ್ಗಳಲ್ಲ ಅಂತ, ನೀರಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಡಿ. ಅವರಿಗೆ ಇನ್ನೂ ಸರ್ವಿಸನ್ನು ಕೊಡಿ. ಆದಷ್ಟು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಮುಂದೆ ನಿಮಗೂ ಕೂಡ ಶುಭವಾಗಲಿ ಅನ್ನೋ ಮಾತನ್ನು ಹೇಳಿ ಇವತ್ತು ಕಾರ್ಯಕ್ರಮದ ಭಾಗವಹಿಸಿದಂಥ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇಂದಿನ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ಸಭಾಂಗಣವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ಸರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ಶಾಸಕರಿಗೆ ಒಂದು ಮನವಿಯನ್ನು ನಾವು ಈ ಮೂಲಕ ಇಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್, ನಮಗೆ ಈ ಪಂಚಾಯಿತಿ ಆವರಣ ಯಾವುದೂ ಇಲ್ಲ ಸರ್. ನೋಡಿ, ಈಗ ಬಂದಾಗ ಕಾಣ್ತಾ ಉಂಟು ನಿಮಗೆ. ಅದಕ್ಕೊಂದು ಆವರಣಗೊಳ್ಳಬೇಕು ಸರ್. ಮತ್ತು ಅದಲ್ಲದೆ ಶಾಂತಿಧಾಮ ಹಿಂದೂ ರುದ್ರಭೂಮಿಗೆ ಅಲ್ಲಿ ಕೂಡ ತಡೆಗೋಡೆ ಇಲ್ಲ. ಯಾಕೆ ನೀರು ಬಂದರೆ ಕೆಳಗಿನ ಮನೆಗಳುಂಟು. ನಮ್ಮಿಂದ ಆದಷ್ಟು ಅದನ್ನು ಮಾಡ್ತಾ ಇದೆ, ಆದರೆ ಪಂಚಾಯಿತಿ ಮಟ್ಟದಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಅನುದಾನವನ್ನು ಅದಕ್ಕೆ ತಡೆಗೋಡೆ ಏನಾದರೂ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಸರ್. ಮತ್ತು ಅದಲ್ಲದೆ ಈಗ ಶಾಂತಿಧಾಮ ರುದ್ರಭೂಮಿ ಸಿದ್ಧತೆಗೊಂಡಿದೆ, ಹೌದು ಸರ್. ಅದಕ್ಕೆ ಅನುದಾನವು ಸ್ವಲ್ಪ ಕೊರತೆ ಉಂಟು. ಅದನ್ನು ಕೂಡ ನೀಗಿಸಬೇಕು ಅಂತೇಳಿ ಈಗ ನಿಮ್ಮ ಮೂಲಕ ಮನವಿಯನ್ನು ಕೊಡಲಿಕ್ಕೆ ನಾವಿದ್ದು. ಅದರಲ್ಲಿ ನಮಗೆ ಸ್ನಾನಗೃಹ, ಶೌಚಾಲಯ, ಕಟ್ಟಿಗೆ ಹಾಕೋ ಪ್ಲೇಸ್, ಅದು ಟೋಟಲ್ ಆಗೋ ಒಂದು 6 ಲಕ್ಷ ಅಂದಾಜು ಆಗಿದೆ. ಈಗಾಗಲೇ 4 ಲಕ್ಷ ನಾನು ನನ್ನ ಕೈಯಿಂದ ಹಾಕಿರ್ತೇನೆ ಸರ್. ಅದರ ಅನುದಾನ ಕೊರತೆ ಸ್ವಲ್ಪ ಉಂಟು. ಅಷ್ಟಲ್ಲದಿದ್ದರೂ ನನಗೆ ಅದನ್ನು ಕೊಡಬೇಕು ಅಂತೇಳಿ ನಾವು ಪಂಚಾಯತ್ ಸದಸ್ಯರು ಹಾಗೂ ಎಲ್ಲರೂ ಸೇರಿಕೊಂಡು ನಿಮಗೆ ಮನವಿ ಕೊಡ್ತಾ ಇದ್ದೇವೆ ಸರ್. ನಮಗೆ ಅದನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರ ಮುಖಾಂತರ ಬಲ್ನಾಡು ಪಂಚಾಯತಿನ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಷ್ಟು ಅನುದಾನವನ್ನು ಶಾಸಕರು ನೀಡಬೇಕು ಅನ್ನುವಂತಹ ಮನವಿಯನ್ನು ಅಧ್ಯಕ್ಷರು ಸೇರಿದಂತೆ ಪಂಚಾಯತ್ನ ಸರ್ವ ಸದಸ್ಯರು ಕೂಡ ತಮ್ಮೆಲ್ಲರ ಸಮ್ಮುಖದಲ್ಲಿ ಮನವಿಯನ್ನು ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಆ ಮನವಿಗೆ ಶಾಸಕರು ಸ್ಪಂದಿಸಿ ಬಲ್ನಾಡು ಗ್ರಾಮ ಪಂಚಾಯತ್ನ ಇನ್ನಷ್ಟು ಅಭಿವೃದ್ಧಿಯಲ್ಲಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ತಮ್ಮ ಶೌಚಾಲಯಕ್ಕೆ ದುಡ್ಡು ಕೇಳಿದ್ದಾರೆ 4 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ. ಆದರೆ ದಯಮಾಡಿ ಮೇಂಟೈನ್ ಮಾಡುವ ವ್ಯವಸ್ಥೆಯನ್ನು ಮಾಡುವುದು ಭಾರಿ ಸುಲಭ, ಅದನ್ನು ನಿರ್ವಹಣೆ ಮಾಡೋದು ಭಾರಿ ಕಷ್ಟ. ಅದರಿಂದ ದುಡ್ಡು ಹಾಳಾಗಬಾರ್ದು. ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸ ಯಾರಿಗಾದರೂ ವಹಿಸಿಕೊಟ್ಟು ಒಂದು ಅಲ್ಲಿ ದಫನ ಮಾಡಿದರೆ ಇಷ್ಟು ಹಣ ಅಂತ ಫಿಕ್ಸ್ ಮಾಡಿ ಆದರೂ ಅದನ್ನು ಮೇಂಟೈನ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಶಾಸಕರು ಈಗಾಗಲೇ ತಮ್ಮ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಖಂಡಿತವಾಗಲೂ ತಾವು ಈ ಸಹಕಾರವನ್ನು ನೀಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಶುಭ ಹಾರೈಸಿದಂತಹ ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಸರ್ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮಗೆ ಗಣೇಶ್ ಭಟ್ ಸುದ್ದಿನಡ್ಕ ಇವರು ಶಾಲನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದಂತಹ
ಮಾಜಿ ಸಂಸದರು ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಮಂಗಳೂರು ಇದರ ನಳಿನ್ ಕುಮಾರ್ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳು ಮಾಜಿ ಶಾಸಕರಾಗಿದ್ದಂತಹ ಅವಧಿಯಲ್ಲಿ ಅವೆಷ್ಟು ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿರುವಂತಹ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಸರ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಘ, ಸಂಜೀವಿನಿ, ದೀನದಯಾಳ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಯಡಿ ತಾಲೂಕು ಪಂಚಾಯತ್ ಪುತ್ತೂರು, ಗ್ರಾಮ ಪಂಚಾಯತ್ ಬಲ್ನಾಡು ಹಾಗೂ ಸಮೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ರಿಜಿಸ್ಟರ್ಡ್ ಬಲ್ನಾಡು ಇದರ ಸಹಯೋಗದೊಂದಿಗೆ ಸಂಜೀವ ಮಾಸಿಕ ರೈತ ಸಂತೆ ನಮ್ಮ ಈಗಾಗಲೇ ಪಂಚಾಯತ್ ಆವರಣದ ಮುಂಭಾಗದ ಕಟ್ಟಡದಲ್ಲಿ ಇರಿಸಿರುವಂಥದ್ದು. ಬೇರೆ ಬೇರೆ ಗ್ರಾಮಗಳ ಪ್ರಾಡಕ್ಟ್ಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದು ಎನ್ನುವಂತಹ ಮಾತಿನೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಈಗ ತಾನೇ ಆಗಮಿಸಿ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಅತಿಥಿಗಳು, ಮಾಜಿ ಸಂಸದರಾಗಿದ್ದುಕೊಂಡು ನಮ್ಮ ಜಿಲ್ಲೆಗೆ ಅದೆಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಒದಗಿಸಿಕೊಟ್ಟಂತಹ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಲ್ನಾಡು ಗ್ರಾಮ ಪಂಚಾಯತ್ ಮತ್ತು ಶಾಂತಿಧಾಮ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಇದರ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ನೂತನ ಸಭಾಂಗಣ, ಧ್ವಜಸ್ತಂಭ, ಘನತ್ಯಾಜ್ಯ ಘಟಕ ಮತ್ತು ಶಾಂತಿ ಧಾಮ ರುದ್ರಭೂಮಿ ಇದೆಲ್ಲದರ ಲೋಕಾರ್ಪಣಾ ಸಮಾರಂಭದ ವೇದಿಕೆಯಲ್ಲಿ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯ ಸಹೋದರಿ ಪರಮೇಶ್ವರಿ BR ಅವರೇ, ಹಿಂದಿನ ಅವಕಾಶಗಳು ಸಿಕ್ಕಾಗ 5 ವರ್ಷಗಳ ಅವಧಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳನ್ನು ತರುವುದರ ಮುಖೇನವಾಗಿ ಈ ಕ್ಷೇತ್ರದ ಸಂಪೂರ್ಣವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಿರುವ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರವರೇ, ನಮ್ಮ ಹಿರಿಯರು ಆದರಣೀಯರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷ ಆಗಿರತಕ್ಕಂಥ ಚನಿಲ ತಿಮ್ಮಪ್ಪ ಶೆಟ್ಟಿ ಅವರೇ, ಉಪಾಧ್ಯಕ್ಷ ಆಗಿರತಕ್ಕಂಥ ಮಿತ್ರ ರವಿಚಂದ್ರ ಸಾಜಾ ಅವರೇ, ತಾಲೂಕು ಪಂಚಾಯತ್ನ ಇಒ ಆಗಿರ್ತಕ್ಕಂಥ ನವೀನ್ ಭಂಡಾರಿ ಅವರೇ, ಸಾಜಾ ರಾಧಾಕೃಷ್ಣ ಆಳು ಅವರೇ, ಪ್ರಕಾಶ್ ಆಳು ಅವರೇ, ನಾಗೇಶ್ ಭಟ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿ ವರ್ಗದವರೇ, ಸೇರಿರ್ತಕ್ಕಂಥ ಎಲ್ಲ ನಾಗರಿಕ ಸಜ್ಜನ ಬಂಧುಗಳೇ, ಒಂದು ಪಂಚಾಯತ್ನ ಆಡಳಿತ ಹೇಗಿರಬೇಕು, ಅಭಿವೃದ್ಧಿ ಚಿಂತನೆಗಳು ಹೇಗಿರಬೇಕು, ನಮ್ಮ ಸರ್ಕಾರದ ಕಲ್ಪನೆಗಳನ್ನು ಸಾಕಾರ ಮಾಡತಕ್ಕಂಥ ದೃಷ್ಟಿಕೋನಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಹಜ ಉದಾಹರಣೆಯಾಗಿ ಇವತ್ತು ಬಲ್ನಾಡು ಗ್ರಾಮ ಪಂಚಾಯತ್ ಎದ್ದು ನಿಂತಿದೆ. ಅಧ್ಯಕ್ಷರಾದಿಯಾಗಿ ಅವರೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಯಾವತ್ತೂ ಹೇಳಲಿಕ್ಕಿದೆ, ನಮ್ಮ ಅಂಬೇಡ್ಕರ್ ಬರೆದಿರುವ ಸಂವಿಧಾನದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅನ್ನುವಂಥ ಶಬ್ದಗಳಿಲ್ಲ. ನಮ್ಮ ಬಳಕೆಯಲ್ಲಿ ವಿರೋಧ ಪಕ್ಷ, ಆಡಳಿತ ಪಕ್ಷ ಅನ್ನತಕ್ಕಂಥ ಚರ್ಚೆಗಳು ಬಂದಿದ್ದಾವೆ. ಅಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ. ಹೇಳಿದರೆ ಆಡಳಿತ ಪಕ್ಷಕ್ಕೆ ಸಹಕಾರಗಳನ್ನು ಕೊಡತಕ್ಕಂಥದ್ದು, ಅಭಿವೃದ್ಧಿ ಕಾರ್ಯಗಳಿಗೆ ಜೊತೆಯಾಗಿ ನಿಲ್ಲತಕ್ಕಂಥದ್ದು ಪ್ರತಿಪಕ್ಷದ ಜವಾಬ್ದಾರಿ. ಆದರೆ ಆಡಳಿತ ಪಕ್ಷ ದಾರಿ ತಪ್ಪಿದಾಗ, ಆಡಳಿತವನ್ನು ನಡೆಸಾಗ ವಿಫಲ ಆದಾಗ, ಆಡಳಿತದಲ್ಲಿ ವೈಫಲ್ಯ ಆದಾಗ ವಿರೋಧ ಮಾಡ್ತಕ್ಕಂಥದ್ದು ಪ್ರತಿಪಕ್ಷದ ಜವಾಬ್ದಾರಿ. ಆಡಳಿತ ಮತ್ತು ಪ್ರತಿಪಕ್ಷ ಒಂದಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಗ್ರಾಮ ಅಭಿವೃದ್ಧಿಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ಗಳ ಜವಾಬ್ದಾರಿ. ಅದನ್ನು ಮಾಡಿದಾಗ ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಆಗ್ತವೆ ಅನ್ನೋದಕ್ಕೆ ಇವತ್ತು ಬಲ್ನಾಡು ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಅಭಿನಂದನೆ. ನಾನು ಬಿಡುಗಡೆಗೊಂಡಿರ್ತಕ್ಕಂಥ ಕರಪತ್ರವನ್ನು ಒಂದು ಸಾರಿ ಓದಿದೆ. ಇವತ್ತು ಒಂದು ಧ್ವಜಸ್ತಂಭದ ಲೋಕಾರ್ಪಣೆ ನನ್ನ ತಲೆಗೆ ಕಟ್ಟಿದ್ದಾರೆ, ಸಭಾಂಗಣದ ಉದ್ಘಾಟನೆ ಇದೆ.
ಒಂದು ರುದ್ರಭೂಮಿಯ ಉದ್ಘಾಟನೆ ಇದೆ. ಹೇಳಿದ್ರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ರಸ್ತೆಗಳ ಅಭಿವೃದ್ಧಿ ಮಾಡಿಕೊಂಡು ಇಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಅನುದಾನಗಳ ಕೊರತೆ ಇದೆ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಪಂಚಾಯತ್ಗಳಿಗೆ ನೇರವಾಗಿರ್ತಕ್ಕಂಥ ಅನುದಾನಗಳ ಪರಿಕಲ್ಪನೆ ಇರಲಿಲ್ಲ. 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ 14ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ, ಇವತ್ತು 16ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನ ಕೊಡತಕ್ಕಂಥ ಮೊದಲ ಪ್ರಯತ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇವತ್ತು ಗ್ರಾಮ ಪಂಚಾಯತ್ಗಳು ಒಂದಷ್ಟು ಶ್ವಾಸ ತೆಗೆಯುವ ಕೆಲಸ ಕಾರ್ಯಗಳಾಗಿದೆ. ಅದಕ್ಕಿಂತ ವಿಶೇಷವಾಗಿ ಹಿಂದೆಲ್ಲ ಜಿಲ್ಲಾ ಪಂಚಾಯತ್ಗಳ ಆಧಾರದಲ್ಲಿ ಕಾರ್ಯಗಳನ್ನು ಜೋಡಿಸ್ತಕ್ಕಂಥ ಕಾರ್ಯಗಳು ಇದು. ಆದರೆ ಇವತ್ತು ಗ್ರಾಮ ಪಂಚಾಯತ್ಗಳಿಗೆ 3 ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಸ್ವಚ್ಛ ಭಾರತ ಅಡಿಯಲ್ಲಿ ಟಾಯ್ಲೆಟ್ಗಳನ್ನು ಕಟ್ಟತಕ್ಕಂಥ ಕೆಲಸ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗಳಿಗೆ ಕುಡಿಯುವ ನೀರಿನ ಯೋಜನೆಗಳನ್ನು ಕಲ್ಪಿಸ್ತಕ್ಕಂಥ, ಮನೆಗಳಿಗೆ ನಲ್ಲಿ ನೀರಿನ ಯೋಜನೆಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸ ಕಾರ್ಯಗಳು, ನರೇಗಾದ ಅಡಿಯಲ್ಲಿ ರಸ್ತೆಗಳನ್ನು ಮಾಡುವುದಕ್ಕೆ, ಕಾಂಕ್ರೀಟೀಕರಣ ಮಾಡುವುದಕ್ಕೆ, ಅಂಗನವಾಡಿಗಳಿಗೆ ವ್ಯವಸ್ಥೆಗಳನ್ನು ಕಲ್ಪಿಸುವುದಕ್ಕೆ, ಸರ್ಕಾರಿ ಕಟ್ಟಡಗಳ ಶಾಲೆಗಳಿಗೆ ವ್ಯವಸ್ಥೆಗಳನ್ನು ಕಲ್ಪಿಸುವುದಕ್ಕೆ ನರೇಗಾದಲ್ಲಿ ಜೋಡಣೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡ್ತಕ್ಕಂಥ ಪ್ರಯತ್ನಗಳು ಇವತ್ತು ಸಾಕಾರ ಆಗ್ತಾಯಿದ್ದಾವೆ. ಹಾಗಾಗಿ ಹೇಳಿದೆ, ಇವತ್ತು ಗ್ರಾಮ ಪಂಚಾಯತ್ಗಳಿರ್ತಕ್ಕಂಥ ಕನಿಷ್ಠ ಮೊತ್ತದಲ್ಲಿ ಗ್ರಾಮ ಪಂಚಾಯತ್ಗಳ ಸದಸ್ಯರುಗಳ ಸಮಸ್ಯೆ ಏನಿರ್ತದೆ ಅವ್ರದ್ದೆಲ್ಲ ಚರ್ಚೆಗಳು ಒಂದು ಅಭಿವೃದ್ಧಿ ಪೂರಕ ಆದರೂ ಸಮೇತ ನನ್ನ ವಾರ್ಡಿಗೆ ಹೆಚ್ಚು ಬರಬೇಕು, ನನ್ನ ವಾರ್ಡಿಗೆ ಹೆಚ್ಚು ಬರಬೇಕು, ನನ್ನ ವಾರ್ಡಿಗೆ ಹೆಚ್ಚು ಬರಬೇಕು ಅನ್ನತಕ್ಕಂಥ ಕಾಳಜಿಗಳಿದ್ದಾವೆ. ನಾನು 15 ವರ್ಷಗಳ ಲೋಕಸಭಾ ಸದಸ್ಯದ ಅನುಭವದ ಆಧಾರದಲ್ಲಿ ಹೇಳ್ತೇನೆ. ನಾನು ಆದರ್ಶ ಗ್ರಾಮ ಅಂತ ನನ್ನ ಬಳಪದ ಆದರ್ಶ ಗ್ರಾಮಗಳನ್ನು ತೊಗೊಂಡಿದ್ದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಆ ಗ್ರಾಮಕ್ಕೆ ಬಳಕೆ ಮಾಡಿದ ಒಂದೇ ಗ್ರಾಮ, ಅದು 84 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ನನಗಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಮತ್ತು ಸವಾಲು ಯಾವುದು ಹೇಳಿದರೆ, ಆ ಗ್ರಾಮ ಪಂಚಾಯತ್ಗಳ ಒಳಗಡೆ ಪಂಚಾಯತ್ ಸದಸ್ಯರಲ್ಲಿ ಪೈಪೋಟಿ, ನನ್ನ ವಾರ್ಡಿಗೆ ಬರಬೇಕು ಅಂತ ಬಿಟ್ಟರೆ ಇಡೀ ನಮ್ಮ ಗ್ರಾಮ ಸಮಸ್ತವಾಗಿ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ಚಿಂತನೆಗಳು ಕಡಿಮೆ. ಆದರೆ ಬಲ್ನಾಡಿನಲ್ಲಿ ಎಲ್ಲ ಪಂಚಾಯತ್ ಸದಸ್ಯರುಗಳು ಸೇರಿ ನಮ್ಮ ಗ್ರಾಮ ಒಳ್ಳೆಯದಾಗಬೇಕು ಅನ್ನತಕ್ಕಂಥ ಅಭಿವೃದ್ಧಿಯ ಚಿಂತನೆಯಿಂದ ಇಷ್ಟೊಂದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಗಳಾಗಿದೆ. ಹಾಗಾಗಿ ಶಾಸಕರು ಎಷ್ಟು ಕೊಟ್ಟಿದ್ದಾರೆ, ಮಾಜಿ ಶಾಸಕರು ಎಷ್ಟು ಕೊಟ್ಟಿದ್ದಾರೆ, ಹಿಂದೆ ಎಷ್ಟು ಅನುದಾನ ಎಲ್ಲವನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ನಾನು ಕಂಡುಕೊಂಡ ಸತ್ಯ ಏನು ಹೇಳಿದರೆ, ನಾನು 15 ವರ್ಷಗಳ ಅಭಿವೃದ್ಧಿ ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನಗಳು ಸಂಜೀವ ಮಠಂದೂರು ಅವರ ಶಾಸಕತ್ವ ಅವಧಿಯಲ್ಲಿ ಪುತ್ತೂರು ತಾಲೂಕಿಗೆ ಬಂದಿದೆ. ಸುಮಾರು 2,000 ಕೋಟಿ ರೂಪಾಯಿಗಳು ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನನ್ನ ಹತ್ರ ಸಮರ್ಥ ಇದ್ದೇನೆ, ನಾನು ಅಷ್ಟು ಉತ್ತರ ಕೊಡ್ಬೋದು. ಹಾಗಾಗಿ ಅತಿ ಹೆಚ್ಚು ಅನುದಾನಗಳು ಈ ಕ್ಷೇತ್ರಗಳಲ್ಲಿ ಬಂದಾಗ ಅದನ್ನು ಪೈಪೋಟಿಯಲ್ಲಿ ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಆದರೆ ನಾನು ಶಾಸಕ ಸಂಜೀವ ಮಠಂದೂರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸುಮಾರು 15 ಕೋಟಿ ರೂಪಾಯಿಗಳನ್ನು ಒಂದು ಗ್ರಾಮ ಪಂಚಾಯತ್ಗೆ ಕೊಟ್ಟಿದ್ದಾರೆ ಹೇಳಿದ್ರೆ ಅವರ ಅವಧಿಯಲ್ಲಿ ಎಷ್ಟು ಕಾರ್ಯ ಆಗಿದೆ ಅನ್ನುವಂಥದ್ದು ಉಲ್ಲೇಖ. ಇದೆಲ್ಲವನ್ನು ಜೋಡಿಸ್ತಕ್ಕಂಥ ಪಂಚಾಯತ್ ಸದಸ್ಯರು ಇರಬೇಕು. ಬಂದಿರತಕ್ಕಂಥ ಇವತ್ತಿನ ಶಾಸಕರು ಸುಮಾರು 2 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಹೇಳಿದರು, ಅದನ್ನು ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ರಾಜಕೀಯವನ್ನು ಬಿಟ್ಟು ಯೋಚನೆ ಮಾಡಬೇಕು. ಅದೆಲ್ಲವನ್ನು ಇವತ್ತು ಮಾಡಿದಿರಿ. ಹಾಗಾಗಿ ಆಗಮ ಶಾಸಕರು, ಪುತ್ತೂರಿನ ಶಾಸಕರು ಒಂದೇ ಆಶೀರ್ವಾದ ಮಾಡಿದ್ದಾರೆ, ಮಾಜಿ ಶಾಸಕರು ಅದನ್ನೇ ಆಶೀರ್ವಾದ ಮಾಡಿದ್ದಾರೆ, ಇಲ್ಲಿರ್ತಕ್ಕಂಥ ಜನರು ಆಶೀರ್ವಾದ ಮಾಡಿದ್ದಾರೆ. ನೀವು ಒಳ್ಳೆ ಕೆಲಸ ಮಾಡಿದಿರಿ, ಮತ್ತೊಮ್ಮೆ ನಿಮಗೆ ಆಯ್ಕೆ ಆಗಲಿ ಅಂತ ಅವರೆಲ್ಲರೂ ಹೇಳಿದ್ರು, ನಾನು ಸೇರಿಸ್ತೇನೆ. ಶಾಸಕರು ಅದನ್ನೇ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ರಾಜ್ಯಕ್ಕೆ ಮಾತಾಡಲಿ, ನೀವು ಒಳ್ಳೆಯದಾಗಿ ಇನ್ನೊಮ್ಮೆ ಗೆದ್ದು ಬನ್ನಿ ಅಂತ ಹೇಳಿದ್ದಾರೆ. ಮಾಜಿ ಶಾಸಕರು ನೀವು ಗೆದ್ದು ಬನ್ನಿ ಹೇಳಿದ್ದಾರೆ. ಹಾಗಾಗಿ ನಾನು ಬೇರೆ ಹೇಳುವಾಗಿಲ್ಲ, ನೀವು ಗೆದ್ದು ಬನ್ನಿ, ಇನ್ನೊಂದು ಸಾರಿ ಒಳ್ಳೆ ಕೆಲಸ ಮಾಡಿ. ಆದರೆ ನಮ್ಮ ನಂಬಿಕೆ ಅಡಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆತ್ಮ ಮತ್ತು ಇದರ ಬಗ್ಗೆ ಕಲ್ಪನೆ ಇರತಕ್ಕಂಥದ್ದು. ದೇಹ ಜಡ, ಆತ್ಮ ಮತ್ತೊಮ್ಮೆ ಜನನ ಇರತಕ್ಕಂಥದ್ದು. ಆತ್ಮನನ್ನೇ ನಾವು ಮನಸ್ಸಿಗಿಂತ ಮೇಲೆ ಬುದ್ಧಿ, ಬುದ್ಧಿಗಿಂತ ಮೇಲೆ ಆತ್ಮ, ಆತ್ಮಗಿಂತ ಮೇಲೆ ಭಗವಂತ ಅಂತ ಹೇಳ್ತಕ್ಕಂಥ. ಆದರೆ ಆತ್ಮಕ್ಕೆ ಮತ್ತೊಮ್ಮೆ ಮೋಕ್ಷ ಸಿಕ್ಕಿದರೆ ಮತ್ತೆ ಬರಲಿಕ್ಕಿಲ್ಲ. ಇನ್ನೊಂದು ಸಾರಿ ಜನನ ಆಗಬೇಕು ಅಂತಾದರೆ ಮತ್ತೆ ಬರಬೇಕು. ಆತ್ಮಕ್ಕೆ ಮೋಕ್ಷ ಇಲ್ಲ. ಆದರೆ ಆ ಜಡದೇಹ ಸಾಯುವ ಸಂದರ್ಭದಲ್ಲಿ ಆತ್ಮ ಸಂತೃಪ್ತಿ ಆದರೆ ಆ ಸಂತೃಪ್ತಿ ಭಗವಂತನಡಿಗೆ ಹೋಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ನಂಬಿಕೆ. ಆ ಸತ್ತ ಆತ್ಮಕ್ಕೆ ಸಂತೃಪ್ತಿ ಯಾವಾಗ? ಹೋಗಿ ಬೆಂಕಿ ಹಾಕುವಂಥ ಸಂದರ್ಭದಲ್ಲಿ ನೆಮ್ಮದಿಯಲ್ಲಿ ಅದು ನೋಡಬೇಕು ಮೇಲಿಂದ. ಹಾಗಾಗಿ ಆಗ ಅದಕ್ಕೆ ಮೋಕ್ಷ ಸಿಗುತ್ತೆ. ಹಾಗಾಗಿ ಇವತ್ತು ಬಲ್ನಾಡಿನಲ್ಲಿ ಸತ್ತವರಿಗೆಲ್ಲರಿಗೂ ಸಾಯುವಾಗ ಸಂತೃಪ್ತಿ ಸಿಗುವಂತಹ ಅದಕ್ಕೆ ಮೋಕ್ಷಧಾಮ ಅಂತ ಕರೀತಾರೆ. ಹೋಗಿ ಅಲ್ಲಿ ಇಟ್ಟಾಗ, ಚಿತೆಯಲ್ಲಿ ಇಟ್ಟಾಗ ಬೆಂಕಿ ಆಗುವಾಗ ಆತ್ಮ ಬೇಲಿಂದ ನೋಡ್ತದೆ. ಇದು ನಮ್ಮ ಪರಿಕಲ್ಪನೆಗಳು. ನೋಡಿದಾಗ ಸಂತೃಪ್ತಿ ಆಗ್ತದೆ. ಅಂಥ ಸಂತೃಪ್ತಿಯ ಧಾಮವನ್ನು ನೀವು ನಿರ್ಮಾಣ ಮಾಡಿದ್ರಲ್ಲ, ಇದು ಅವಶ್ಯಕತೆ ಜನರಿಗೆ, ಅಂತಹ ಅವಶ್ಯಕತೆಯನ್ನು ಪೂರಿಸಿದ್ದೇನೆ. ಆದರೆ ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ನಾನು ಹೇಳಿ ಮುಗಿಸ್ತೇನೆ. ಏನು ಹೇಳಿದ್ರೆ, ಈ ದೇವಸ್ಥಾನಗಳು ಊರ ಹೊರಗಿರಬೇಕು, ಸ್ಮಶಾನಗಳು ಊರ ಮಧ್ಯೆ ಇರಬೇಕು. ಯಾಕೆ?
ಭಾಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ನಮ್ಮ ಹಿರಿಯರು. ದೇವಸ್ಥಾನಗಳು ಊರ ಹೊರಗಿರಬೇಕು, ಸ್ಮಶಾನ ಎಲ್ಲಿರಬೇಕು, ಊರಿನ ಒಳಗಿರಬೇಕು. ಯಾಕೆ ಹೇಳಿದರೆ ಈ ಸುತ್ತ ವಾಕಿಂಗ್ ಹೋಗ್ತಾರಲ್ಲ, ಹೋದಾಗ ಸ್ಮಶಾನ ನೋಡಬೇಕು. ಯಾಕೆ ಹೇಳಿದ್ರೆ ನಾನು ಸತ್ತ ಮೇಲೆ ಇಲ್ಲಿಗೆ ಹೋಗೋದು, ಸತ್ತ ಮೇಲೆ ಇಲ್ಲಿ, ಹಾಗಾಗಿ ಅವ ಯಾರೂ ಭ್ರಷ್ಟಾಚಾರ ಮಾಡೋದಿಲ್ಲ. ನಾನು ಸತ್ತ ಮೇಲೆ ಇದೆ ಅಲ್ವಾ, ಹಾಗಾಗಿ ಯಾಕೆ ಬೇಕು ಅಂತ ಅವ ಭ್ರಷ್ಟಾಚಾರ ಮಾಡೋದಿಲ್ಲ. ಅವನಿಗೆ ದಿವಸ ಸ್ಮಶಾನ ನೋಡಬೇಕಂತೆ. ದೇವಸ್ಥಾನ ಊರ ಹೊರಗೆ ಇರಬೇಕು. ಯಾಕೆ? ದೇವರ ಹತ್ರ ಒಬ್ಬನೇ ಹೋಗಿ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡಬೇಕು. ಓ ಭಗವಂತ, ನನ್ನನ್ನು ಸಂರಕ್ಷಣೆ ಮಾಡುವಂಥ ಏಕಾಂಗಿಯಾಗಿ ಅವನಿಗೆ ಇದು ಬರಬೇಕಾದ ಕಾರಣಕ್ಕೋಸ್ಕರ ದೇವಸ್ಥಾನ ಊರ ಹೊರಗಿರಬೇಕು. ಆದರೆ ಒಂದು ಸುಂದರವಾಗಿರ್ತಕ್ಕಂಥ ಗ್ರಾಮಕ್ಕೆ ಪೂರಕವಾಗಿರ್ತಕ್ಕಂಥ ರುದ್ರಭೂಮಿ ನಿರ್ಮಾಣ ಆಗಿದೆ. ಪಂಚಾಯತ್ಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ಉಪಯುಕ್ತ ಆಗತಕ್ಕಂಥ ಸಭಾಭವನದ ಉದ್ಘಾಟನೆ ಆಗಿದೆ. ಇವತ್ತು ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡೋದ್ರ ಮುಖಾಂತರ ರಾಷ್ಟ್ರಧ್ವಜವನ್ನು ಹಾರಿಸಿ ನಿರಂತರವಾಗಿರ್ತಕ್ಕಂಥ ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡ್ತಕ್ಕಂಥ ಕಾರ್ಯ ಈ ಪಂಚಾಯತಿಯಿಂದ ಆಗಿದೆ. ಪರಮೇಶ್ವರಕ್ಕೆ ಶುಭ ಆಗಲಿ, ಅಭಿನಂದನೆಗಳು. ನಿಮ್ಮ ಇಡೀ ತಂಡ ಮುಂದಕ್ಕೂ ಒಟ್ಟಾಗಿದ್ದುಕೊಂಡು ಈ ಪಂಚಾಯತ್ನ ಸಮಗ್ರ ಅಭಿವೃದ್ಧಿಗೆ ದುಡಿಯುವಂತಾಗಲಿ ಅಂತ ಶುಭವನ್ನು ಹಾರೈಸ್ತೀನಿ. ತಮ್ಮ ಶುಭ ಹಾರೈಕೆಯ ನುಡಿಗಳಿಗಾಗಿ ಸರ್ ತಮಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಆರ್ಯಾಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಗೀತಾ ಮೇಡಮ್ ಅವರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ಅದೇ ರೀತಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಈ ಹಿಂದಿನ ಎಲ್ಲ ಈ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಪುತ್ತೂರಿದ್ರ ಶ್ರೀ ನವೀನ್ ಕುಮಾರ್ ಭಂಡಾರಿ HSR ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಬಲ್ನಾಡು ಗ್ರಾಮ ಪಂಚಾಯತಿ ವತಿಯಿಂದ ನಿರ್ಮಾಣಗೊಂಡಿರುವಂತಹ ಶಾಂತಿಧಾಮ ರುದ್ರಭೂಮಿಯ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಗೌರವಾನ್ವಿತ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಪರಮೇಶ್ವರವರೇ ಹಾಗೂ ಗೌರವಾನ್ವಿತ ಮಾನ್ಯ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರೇ ಹಾಗೂ ಮಾಜಿ ಶಾಸಕರಾದ ಸಂಜೀವ ಮಠಂದೂರವರೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚೆನ್ಲ ತಿಮ್ಮಪ್ಪ ಶೆಟ್ಟಿಯವರೇ ಹಾಗೂ ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, PDO ಅವರೇ, ಮುಂಭಾಗದಲ್ಲಿರುವ ಗೌರವಾನ್ವಿತ ಎಲ್ಲ ಗ್ರಾಮಸ್ಥರೇ, ನಮ್ಮಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ನೂತನವಾಗಿ ಬರುವಾಗ ಇರ್ಬೋದು, ಹಿಂದೆ ಇರ್ಬೋದು, ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಗಿರುವಂಥ ಸ್ಥಳಗಳಿಗೆ ಭೇಟಿ ನೀಡಲಿಕ್ಕೆ ಕಲಿಸ್ತಾ ಇರ್ತೇವೆ. ಆದರೆ ಅಲ್ಲಿ ನೋಡಿ ಬರ್ತೇವೆ, ಮತ್ತೆ ಸ್ಟಾರ್ಟ್ ಆಗೋದು ಅಪರೂಪ. ಆದರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ ಒಂದು ಇಚ್ಛಾಶಕ್ತಿ ಇದ್ದರೆ ಯಾವ ರೀತಿ ಅನುದಾನದ ಸಮಸ್ಯೆ ಇಲ್ಲ ಅಂತ ಒಂದು ರೂಪಿಸಿ ತಮಗೆಲ್ಲ ಒಂದು ಇವತ್ತು ಲೋಕಾರ್ಪಣೆ ಮಾಡಿದಂತಹ ಒಂದು ಸ್ಮಶಾನನೇ ಸಾಕ್ಷಿ. ಯಾಕೆಂದರೆ ನಾವೆಲ್ಲ ನೋಡಿದ್ದೇವೆ, ಎಲ್ಲ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸ್ಮಶಾನ ಜಾಗ ಇರ್ತದೆ, ಆದರೆ ಅಭಿವೃದ್ಧಿ ಆಗಿರೋದು ಕಡಿಮೆ. ಅಭಿವೃದ್ಧಿ ಆದರೂ ಸಹ ಅಲ್ಲಿ ರಸ್ತೆ ಸಂಪರ್ಕ ಇರುವುದಿಲ್ಲ. ಒಂದು 6 ತಿಂಗಳು ಬಂದೆ ಮಳೆಗಾಲದಲ್ಲಿ, ಮತ್ತು ಇವಾಗ ಸರ್ವ ಋತು ಒಂದು ರಸ್ತೆಯನ್ನು ಸಹ ಮಾಡಿ ಬಹಳ 365 ದಿವಸ ಸಹ ಆಕಸ್ಮಿಕವಾಗಿ ಯಾರಿಗಾದರೂ ಅಗತ್ಯ ಇದ್ದರೆ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಸಾರ್ಥಕವಾದ ಒಂದು ಸೇವೆಯನ್ನು ತಾವು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಲ್ಲಿಯ ದೂರದವರು ಬೇರೆ ಬೇರೆ ಪುತ್ತೂರಿಗೆ ಇರ್ಬೋದು, ಅಲ್ಲಿ ಬ್ಯುಸಿ ಶೆಡ್ಯೂಲು, ಮತ್ತೆ ಒಂದು ದಿವಸ ವೆಯ್ಟ್ ಮಾಡುವಂಥ ಸಹ ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ತಾವು ಒಂದು ಮಾದರಿ ಕಾರ್ಯಕ್ರಮವನ್ನು ಇತರ ಗ್ರಾಮ ಪಂಚಾಯತಿ ನೋಡಿ ಮಾಡಬೇಕು ಅನ್ನೋ ನಮ್ಮ ತಾಲೂಕಲ್ಲಿ ನೋಡುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಸಹ ಮಾಡಿದ್ದೀರಿ. ಅದೇ ರೀತಿ ಸಭಾಂಗಣ ಸಹ ಅಷ್ಟೇ, ಯಾವಾಗಲೂ ಬೇಕಾದ್ರೂ ಸಾರ್ವಜನಿಕರು ಸಹ ಉಪಯೋಗ ಆಗುವ ರೀತಿಯಲ್ಲಿ ತಾವು ಮಾಡಿದ್ದೀರಿ. ಹಾಗೂ ಒಂದು ಸ್ವಚ್ಛ ಗ್ರಾಮವಾಗಿ ಎಲ್ಲ ಒಂದು ವಿಧದಲ್ಲಿ ನೋಡೋದಾದರೆ ಎಲ್ಲ ಆಯಾಮಗಳಲ್ಲಿ ತಾವು ಒಂದು 5 ವರ್ಷದಲ್ಲಿ ಉತ್ತಮವಾದ ಕಾರ್ಯಕ್ರಮವನ್ನು ತಮ್ಮ ಗ್ರಾಮ ಪಂಚಾಯತಿಯಿಂದ ನಿರ್ಮಿಸಿದ್ದೀರ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತಾ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು. ತಮ್ಮ ಶುಭ ಹಾರೈಕೆಯ ನುಡಿಗಳಿಗಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಹಿರಿಯರು, ಕರಾವಳಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸರ್, ಎಲ್ರಿಗೂ ನಮಸ್ಕಾರ. ಬಲ್ನಾಡು ಗ್ರಾಮ ಪಂಚಾಯತ್ ಹಾಗೂ ಶಾಂತಿಧಾಮ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಬಲ್ನಾಡು ಗ್ರಾಮ ಪಂಚಾಯತ್ ಆವರಣದಲ್ಲಿ ನಿರ್ಮಿಸಿದ ನೂತನ ಸಭಾಂಗಣ, ಧ್ವಜಸ್ತಂಭ, ಘನತ್ಯಾಜ್ಯ ಘಟಕ ಕಟ್ಟಡ, ಶಾಂತಿಧಾಮ ರುದ್ರಭೂಮಿ ಪ್ರವೇಶದ್ವಾರ, ರಸ್ತೆ ಮತ್ತು ಶಾಂತಿಧಾಮ ರುದ್ರಭೂಮಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಪರಮೇಶ್ವರಿ BR ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಬಲ್ನಾಡು,
ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಮಂಗಳೂರು. ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ. ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರವಿಚಂದ್ರ ಎಸ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ದೇವಪ್ಪ ಪಿ ಆರ್ ಹಾಗೂ ಎಲ್ಲ ಬಲ್ನಾಡು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇಲ್ಲಿ ಸೇರಿರುವ ಊರಿನ ಎಲ್ಲ ಬಂಧುಗಳೇ, ಬಲ್ನಾಡು ಗ್ರಾಮ ಪಂಚಾಯತ್ನ ಕಳೆದ 5 ವರ್ಷದ ಅಭಿವೃದ್ಧಿಯ ಎಲ್ಲ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಪ್ರಥಮ ಅವಧಿಯಲ್ಲಿ ಇಂದಿರಾ ಎಸ್ ರೈ 2.5 ವರ್ಷ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ, ಅದರ ನಂತರ ಪರಮೇಶ್ವರಕ್ಕ 2.5 ವರ್ಷ ಅಧಿಕಾರ ಸ್ವೀಕಾರ ಮಾಡಿ, ಇನ್ನೇನು 10 ದಿವಸದಲ್ಲಿ ಈ ಪಂಚಾಯತ್ನ ಒಂದು ಅವಧಿ ಮುಗೀತದೆ. ಆದರೆ ಆ 5 ವರ್ಷದಲ್ಲಿ ಈ ಗ್ರಾಮದ ಏನೇನು ಸಮಸ್ಯೆಗಳಿದೆ, ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ, ಅದನ್ನು ಮನಗಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಈ 2 ಅಧ್ಯಕ್ಷರ ಅವಧಿಗಳಲ್ಲಿ ಆ ಸದಸ್ಯರು, ಪಂಚಾಯತ್ನ ಸದಸ್ಯರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ. ವಿಶೇಷವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಜೀವಣ್ಣ ಹೇಳಿದರು, ಪಂಚಾಯತ್ ಮಂಡಲ ಪಂಚಾಯತ್ ಇರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಅನುದಾನಗಳು ಮತ್ತು ಹೆಚ್ಚಿನ ಅಧಿಕಾರ ಇತ್ತು ಅಂತ. ಅಂದರೆ ನಾನು ಕೂಡ ಒಂದು ಅವಧಿಗೆ ಮಂಡಲ ಪಂಚಾಯತ್ ಸದಸ್ಯನಾಗಿದ್ದೆ ಬಲ್ನಾಡು ಗ್ರಾಮದಿಂದ. ಖಂಡಿತ ಅದು ಮುಂದುವರಿತಿದ್ದರೆ ಇವತ್ತು ಏನೇನು ನಾವು ಸಮಸ್ಯೆಗಳನ್ನು ಗ್ರಾಮ ಪಂಚಾಯತ್ನಲ್ಲಿ ಕಾಣ್ತಾ ಇದ್ದೇವೆ, ಅದಕ್ಕೆ ಅನುದಾನ ಕೊರತೆಗಳನ್ನು ಕಾಣ್ತಾ ಇದ್ದೇವೆ, ಅದು ಖಂಡಿತ ಈಡೇರ್ಬೋದಿತ್ತು. ಆ ಸಂದರ್ಭದಲ್ಲಿ ಈಗ ಕಾಲುದಾರಿ ಇಲ್ಲ, ಆದರೆ ಆ ಸಂದರ್ಭದಲ್ಲಿ ಕಾಲುದಾರಿಗೆ ಕಿಲೋಮೀಟರಿಗೆ 500 ರೂಪಾಯಿ ಕೊಡುವಂಥ ವ್ಯವಸ್ಥೆ ಇತ್ತು ಕಾಲುದಾರಿಗೆ. ಈಗ ಕಾಲುದಾರಿಗಳಿಲ್ಲ, ಈಗ ಎಲ್ಲ ಮಾರ್ಗ ಆಗಿದೆ. ಈಗ ಕಾಲುದಾರಿಯಲ್ಲಿ ಹೋಗುವವರು ಸಹ ಇಲ್ಲ, ನಡೆಯೋರು ಯಾರೂ ಇಲ್ಲ, ಎಲ್ಲ ಸ್ಕೂಟರ್ ಉಂಟು. ಹೌದು. ಆ ರೀತಿ ಗ್ರಾಮದ ಮೂಲಭೂತ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಅನುದಾನ ಕೊಡುವಂಥ ಒಂದು ವ್ಯವಸ್ಥೆ ಆ ಮಂಡಲ ಪಂಚಾಯತ್ನಲ್ಲಿ ಇತ್ತು. ಇವತ್ತಿನ ಪಂಚಾಯತ್ ವ್ಯವಸ್ಥೆಯಲ್ಲಿ ಇವತ್ತು ಆ ಮಂಡಲ ಪಂಚಾಯತ್ ವ್ಯವಸ್ಥೆ ಹೋಗಿ ಈ ಒಂದು ಪಂಚಾಯತ್ ಗ್ರಾಮ ಮಟ್ಟದ ಒಂದು ಪಂಚಾಯತ್ ವ್ಯವಸ್ಥೆ ಬಂದ ಮೇಲೆ ಆ ಅನುದಾನಗಳ ಕೊರತೆ ಮತ್ತು ಅನುಷ್ಠಾನ ಮಾಡುವಂಥ ಕೊರತೆ ಭಾಳಷ್ಟು ಕಾಣ್ತಾ ಇದೆ. ಇವತ್ತು ಗ್ರಾಮ ಸಭೆಗಳಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ, ಬೇರೆ ಬೇರೆ ಬೇಡಿಕೆಗಳಾಗ್ತದೆ, ಸಮಸ್ಯೆಗಳ ಬಗ್ಗೆ ನಮ್ಮ ಗ್ರಾಮ ಸಭೆ ಸದಸ್ಯರು ಮಾತಾಡ್ತಾರೆ. ಆದರೆ ಅದನ್ನು ನಮ್ಮ ಪಂಚಾಯತ್ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಅಥವಾ ಇಡೀ ಬಾಡಿ ನಿರ್ಣಯ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸಿದರೆ ಅದು ಅಲ್ಲೇ ಮತ್ತೆ ಮರು ಗ್ರಾಮ ಸಭೆಯಲ್ಲಿ ಅದು ಪುನಃ ಚರ್ಚೆ ಆಗೋದು, ಅದಕ್ಕೆ ಏನು ವ್ಯವಸ್ಥೆ ಆಗೋದಿಲ್ಲ. ಅದನ್ನು ಪರಿಹಾರ ಮಾಡುವಂಥ ಕಡೆ ಕೂಡ ಯಾರು ಗಮನ ಹರಿಸೋದಿಲ್ಲ. ನಾನು ಹೇಳುವಂಥದ್ದು, ಇವತ್ತು ಪಂಚಾಯತ್ ಗ್ರಾಮ ಸಭೆಗಳಲ್ಲಿ ಏನು ಸಾರ್ವಜನಿಕರು ಬಂದು ಏನು ಸಮಸ್ಯೆ ಹೇಳ್ತಾರೆ, ಏನು ಬೇಡಿಕೆಗಳನ್ನು ಇಡ್ತಾರೆ, ಅದನ್ನು ಬರುವ ಗ್ರಾಮ ಸಭೆಯ ಒಳಗೆ ಈಡೇರಿಸುವಂಥ ವ್ಯವಸ್ಥೆ ಸರ್ಕಾರ ಇವತ್ತು ಮಾಡಬೇಕು ಅಂತ ನಾನು ಈ ವೇದಿಕೆಯ ಮೂಲಕ ಆಗ್ರಹಿಸ್ತೇನೆ. ಖಂಡಿತ ಆಗ ನಾವು ರಾಮರಾಜ್ಯವನ್ನು ಕಾಣಲಿಕ್ಕೆ ಆಗ ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಇವತ್ತು ಈ ಒಂದು ಅವಧಿಯಲ್ಲಿ ಪಂಚಾಯತ್ನಲ್ಲಿ ಯಾವುದೇ ರಾಜಕೀಯ ಒಂದು ಚಿಹ್ನೆಯಡಿ ಯಾರು ಚುನಾಯಿತರಾಗುವುದಿಲ್ಲ, ಎಲ್ಲ ಸ್ವತಂತ್ರ ಅಭ್ಯರ್ಥಿಗಳೇ. ಆದರೆ ಒಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಚುನಾಯಿತರಾಗ್ತಾರೆ. ಆ ಪಕ್ಷದ ಕಡೆಯಿಂದ ಎಲ್ಲ ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ಅವರನ್ನು ಆಯ್ಕೆ ಮಾಡ್ತಾರೆ. ಇವತ್ತು ಪ್ರಥಮ ಬಾರಿಗೆ ಈ ಒಂದು ಪಂಚಾಯತ್ ವ್ಯವಸ್ಥೆ ಬಂದ ಮೇಲೆ ಪ್ರಥಮ ಬಾರಿಗೆ ಬಲ್ನಾಡಿನಲ್ಲಿ BJP ಬೆಂಬಲಿತ ಒಂದು ಆಡಳಿತ
ಕಳೆದ 2021ರಲ್ಲಿ ಬಂತು. ಆ ಸಂದರ್ಭದಲ್ಲಿ ಏನು ಜನರಿಗೆ ಭರವಸೆ ಕೊಟ್ಟಿದ್ರ, ಜನರ ಒಂದು ಆ ಮತ ಬೇಡಿಕೆಯ ಸಂದರ್ಭದಲ್ಲಿ ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೀರೋ, ನಾವು ಅವರ ಒಟ್ಟಿಗೆ ಹೋದ ಪಕ್ಷದ ಪ್ರಮುಖರು ಇರ್ಬೋದು, ಆ ಅಭ್ಯರ್ಥಿಗಳಿರ್ಬೋದು, ಏನು ಭರವಸೆಯನ್ನು ಕೊಟ್ಟಿದ್ದಾರೋ ಅದನ್ನು ನನಗೆ ಕಾಣ್ತದೆ 100ಕ್ಕೆ 100 ಈಡೇರಿಸುವಲ್ಲಿ ಈ ಒಂದು ಆಡಳಿತ ಮಂಡಳಿ ವ್ಯವಸ್ಥಿತವಾಗಿ ಅದನ್ನು ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೆ ವಿಶೇಷವಾಗಿ ಅವರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಈಗಿನ ನಮ್ಮ ಅಧ್ಯಕ್ಷರು ಪರಮೇಶ್ವರಕ್ಕ ಅವರು ಈ ಒಂದು ಚುನಾವಣೆ ಕಳೆದ ಅವಧಿಯಲ್ಲಿ ಕೂಡ ಅವರು ಪಂಚಾಯತ್ ಮೆಂಬರ್ ಆಗಿದ್ದರು. ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮೊದಲೇ ಅವರು ಸಾರ್ವಜನಿಕರ ಒಟ್ಟಿಗೆ ಸಂಬಂಧ ಇಟ್ಟುಕೊಂಡವರು. ಹಾಗೆ ಸಾರ್ವಜನಿಕರ ಒಂದು ಪ್ರೀತಿಯನ್ನು ಮೊದಲೇ ಅವರು ಗಳಿಸಿದ್ದಾರೆ. ಭಜನಾ ಕಾರ್ಯಕ್ರಮದ ಮೂಲಕ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಈ ಭಾಗದ ಹೆಚ್ಚಿನ ಒಂದು ಸಂಪರ್ಕ ಇರಲಿಕ್ಕಿಲ್ಲ. ಆದರೆ ಪಂಚಾಯತ್ ಸದಸ್ಯರಾದ ಮೇಲೆ ಮತ್ತು ಈಗ ಪಂಚಾಯತ್ ಅಧ್ಯಕ್ಷರಾದ ಮೇಲೆ ಆ ಒಂದು ಇಡೀ ಗ್ರಾಮದ ಒಂದು ಸಂಪರ್ಕ ಮತ್ತು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಉತ್ತಮ ಕೆಲಸವನ್ನು ಇಂದಿರಕ್ಕ ಮತ್ತು ಪರಮೇಶ್ವರಕ್ಕ ಮಾಡಿದ್ದಾರೆ. ಖಂಡಿತ ಅದಕ್ಕೆ ಎಲ್ಲ ಅವರ ಪಂಚಾಯತ್ ಸದಸ್ಯರ ಸಾಥ್ ಕೂಡ ಸಿಕ್ಕಿದೆ. ಅದರ ಮುಖಾಂತರ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಬೇರೆ ಬೇರೆ ಧರ್ಮಸ್ಥಳದಿಂದ ಇರ್ಬೋದು, ನರೇಗಾದ ಮೂಲಕ ಇರ್ಬೋದು, ಅಥವಾ ಸಾರ್ವಜನಿಕರ ಒಂದು ಸಹಕಾರ ಪಡ್ಕೊಂಡು ಇವತ್ತು ಇಷ್ಟೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರಿಗೆ ಆಗಿದೆ. ಮತ್ತು ಅದಕ್ಕೆ ಬೇಕಾದಂಥ ಆ ಒಂದು ಇಚ್ಛಾಶಕ್ತಿ ಕೂಡ ಅವರಲ್ಲಿತ್ತು. ಅದರ ಬಗ್ಗೆ ರಾತ್ರಿ ಹಗಲು ಎಲ್ಲರನ್ನ ಭೇಟಿಯಾಗಿ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಯಾರು ಒಂದು ಡೊನೇಷನ್ ಕೊಡ್ಬೋದು, ಯಾರು ಅದಕ್ಕೆ ಸಹಕಾರ ಮಾಡ್ಬೋದು, ಅವರನ್ನು ಸಂಪರ್ಕ ಮಾಡೋ ಮೂಲಕ ನಿರಂತರವಾಗಿ ಆ ಒಂದು ಪಂಚಾಯತಿನ ಕೆಲಸ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡು ಈ ಒಂದು ಯಶಸ್ವಿ ಕಾರ್ಯಕ್ರಮ ಇವತ್ತು ಆಗಲಿಕ್ಕೆ ಮತ್ತು ಅದರ ಲೋಕಾರ್ಪಣೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಎಲ್ಲ ಇವತ್ತು ಏನು ಲೋಕಾರ್ಪಣೆ ಆದ ವ್ಯವಸ್ಥೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಸದ್ಬಳಕೆ ಮಾಡುವ ಮೂಲಕ ನಾವು ಈ ಒಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿಯಲ್ಲಿ ನಾವು ಕೂಡ ಕೈ ಜೋಡಿಸುವಂತ ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಮಾಜಿ ಸಂಸದರೇ ಹಾಗೂ ಮಾಜಿ ಶಾಸಕರೇ ಹಾಗೂ ಹಿರಿಯರಾದಂತಹ ಸಣಿಲ ತಿಮ್ಮಪ್ಪ ಶೆಟ್ರೆ ಹಾಗೂ ತಾಲೂಕಿನ ಯೋಜನೆ ಅಧಿಕಾರಿಯಾದಂಥ ಇಒ ಸರ್ ಹರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ನನ್ನ ಪಂಚಾಯತ್ ಸದಸ್ಯರೇ ಹಾಗೂ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೆ ಇಲ್ಲಿ ಸೇರಿರುವಂಥ ಸಂಜೀವಿನಿ ಒಕ್ಕೂಟ ಆಗಿರ್ಬೋದು, ಎಲ್ಲ ನನ್ನ ಪ್ರೀತಿಯ ಗ್ರಾಮಸ್ಥರೇ. ಯಾಕೆಂದರೆ ನನಗಿವತ್ತು ತುಂಬ ಸಂತೋಷ ಆಗ್ತದೆ. ಕೆಲಸಗಳು ನಿನ್ನೆ ರಾತ್ರಿ 10 ಗಂಟೆಗೆ ತನಕವೂ ಇಲ್ಲಿ ನಡೀತಲೇ ಇತ್ತು, ಯಾವಾಗೂ ಮುಗಿಲಿಲ್ಲ. ಯಾಕೆಂದರೆ ಕಳೆದ ತಿಂಗಳೇ ಮುಗಿಸಿ ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದ ಇಂಜಿನಿಯರ್ ಶಾಸಕರು ಎಲ್ಲರೂ. ಆದರೂ ನಮಗೆ ಲಾಸ್ಟ್ ಮೂಮೆಂಟ್ ನಿನ್ನೆ 10 ಗಂಟೆ ರಾತ್ರಿ ನಾವಿಲ್ಲಿಂದ ಬಿಟ್ಟು ಹೋಗುವಾಗ 10 ಗಂಟೆ ರಾತ್ರಿ ಆಗಿದೆ. ಆ ಘನತ್ಯಾಜ್ಯ ಘಟಕವು ಕೂಡ ನಿನ್ನೆ ಸಂಜೆ 5 ಗಂಟೆಗೆ ಕಾಂಕ್ರೀಟ್ ಹಾಕಿ ಅದನ್ನು ನಮಗೆ ಕೊಟ್ಟದ್ದು. ನಾವು ಯಾವಾಗಲೂ ಕಾಂಟ್ರಾಕ್ಟ್ರಲ್ಲಿ ಹೇಳ್ತಾ ಇದ್ದೇವೆ, ಸರ್ ನಮಗೆ ಯಾವಾಗ ಬಿಟ್ಟು ಕೊಡ್ತೀರಿ, ನಾವು ಯಾವಾಗ ಮಾಡೋದು ಅಂತೇಳಿ. ಅಂತೂ ನಿನ್ನೆಗೆ ನಮಗೆ ಪರಿಪೂರ್ಣ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದೆ. ಶಾಂತಿಧಾಮದಲ್ಲಿಯೂ ಕೂಡ ನಮಗೆ ಏನಾಗ್ತದೆ, ಬಿಲ್ಡಿಂಗ್ ಆದ ಕೂಡಲೇ ಉದ್ಘಾಟನೆ ಮಾಡ್ಬೋದಿತ್ತು, ಆದರೆ ಎಲ್ಲ ಕಡೆ ಬಿಲ್ಡಿಂಗ್ ಆದ ಮೇಲೆ ಉದ್ಘಾಟನೆ ಅದು ಅಲ್ಲಿ ಬಾಕಿ ಉಳಿತದೆ. ನಾವು ಹಾಗಲ್ಲ, ಎಲ್ಲ ಕಂಪ್ಲೀಟ್ ಆದ ಮೇಲೆ ಉದ್ಘಾಟನೆ ಮಾಡುವ ಅಂತ ಹೇಳುವ ಒಂದು ಕನಸನ್ನು ಇಟ್ಟುಕೊಂಡದ್ದು. ಯಾಕೆಂದರೆ ಅಲ್ಲಿ ಇಲ್ಲದಿದ್ದರೆ ಜನಗಳು ಪಾಪ, ನಾವು ಫಸ್ಟಲ್ಲಿ ಇಳಿಜಾರನ್ನು ನೋಡುವಾಗ ನಮಗೆ ತುಂಬ ಹೆದರಿಕೆ ಆಗ್ತಾಯಿತ್ತು. ಫಸ್ಟ್ ಬಲ್ಲೆಯನ್ನು ತೆಗೆದಾಗ ಪಾಪ ಕೆಳಗಿನ ಮನೆಯವರು ಬಂದು ನಮಗೆ ಹೇಳಿದರು, ನಮಗೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಸ್ಮಶಾನ ಮಾಡಿದರೆ ಅಂತೇಳಿ. ಇಲ್ಲ, ನಿಮಗೂ ನಾವು ಜೊತೆಯಾಗಿ ನಿಲ್ತೇವೆ, ನಿಮಗೆ ಏನೇ ತೊಂದರೆ ಇದ್ದರೂ ನಾವು ಸಹಕಾರ ಮಾಡ್ತೇವೆ ಹೇಳಿದೆವು. ಆವಾಗ ಸಮೇತ ಕೂಡ ನಾನು ಹೇಳಬಾರ್ದು, ನನ್ನ ಯಜಮಾನರ ಮಗ, ಅಣ್ಣನ ಮಗ ಅಂದರೆ ಬಳ್ಳಿ ಭಟ್ರು, ಅವರಲ್ಲಿ ಹೇಳಿದೆವು ರುದ್ರಭೂಮಿಯ ಇದು ಶಾಂತಿಧಾಮ ಆದಷ್ಟು ಬೇಗ ಮಾಡಿ ಕೊಡಬೇಕು ಅಂತೇಳಿ. ಅವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟೆವು. ಅಂದರೆ ಚಿಕ್ಕಮ್ಮ ಆಯಿತು ಚಿಕ್ಕಮ್ಮ ಮಾಡಿ ಕೊಡ್ತೇನೆ ಅಂತೇಳಿ ಹೇಳ್ತಲೇ ಇದ್ದರು. ಅದು ಮುಗಿಯುವ ಹಂತ ಇನ್ನೂ ಮೊನ್ನೆಗೆ ಅಷ್ಟೇ ಮುಗ್ದು ಹೋಗಿತ್ತಷ್ಟೇ. ಅಂದರೆ ಇಂಜಿನಿಯರ್ ಪ್ರತಿ ಸಲ ಬಂದಾಗ ಹೇಳೋದು, ಮೇಡಮ್
ಅವರ ಮುರಳಿ ಭಟ್ರಲ್ಲಿ ಒಮ್ಮೆ ಹೇಳಿ ಮೇಡಮ್, ಅವರು ಒಮ್ಮೆ ಮುಗಿಸಿ ಕೊಡಲಿ ಅಂತೇಳಿ ಇಂಜಿನಿಯರ್ ಅವ್ರು ಬಂದಾಗ ಹೇಳ್ತಾ ಇರೋದು, ನಾನು ಫೋನ್ ಮಾಡೋದು, ಆಯಿತು ಚಿಕ್ಕಮ್ಮ ಅದೇ ಮಾತು ಹೇಳಿದರು. ಅಂತೂ ಲಾಸ್ಟಿಗೆ ನಮಗೆ ಅದು ಸಹ ಶಾಂತಿಧಾಮ ಉದ್ಘಾಟನೆಗೊಂಡಿತ್ತು. ಅದರಲ್ಲಿ ನಮಗೆ ಸರಲ್ಲಿ ಹೋದಾಗ ಅವರು ಹೇಳಿದ್ದು, ನರೇಗಾದಲ್ಲಿ ನೀವು ಗಿಡಗಳನ್ನು ಹಾಕಿ ಅಂತ. ನಾವು ಮರ ಎಲ್ಲ ತೆಗೆದದಕ್ಕೆ ಕೂಡ ಅದರಲ್ಲಿ 18 ತೆಂಗಿನ ಮರಗಳನ್ನು ಈಗಾಗಲೇ ನಾವು ಹಾಕಿದ್ದೇವೆ. ಅದಲ್ಲದೆ ಹಣ್ಣಿನ ಗಿಡಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾಕೆಂದರೆ ಮಾಜಿ ಶಾಸಕರ ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ನಾವು ಯಾವತ್ತೂ ಅಂದರೆ ನಮಗೆ ಪಂಚಾಯಿತಿಯಲ್ಲಿ ನಾವು ಟ್ರೈನಿಂಗಿಗೆ ಹೋದಾಗ ನಮ್ಮ ಉಳಿದ ಪಂಚಾಯಿತಿಯವರು ನಾವು ಜೊತೆಯಾಗಿ ಟ್ರೈನಿಂಗಲ್ಲಿ ಕೂತ್ಕೊಳ್ತಿರುವಾಗ ಅವಾಗ ಕೆಲವು ಸದಸ್ಯರು ಹೇಳ್ತಾಯಿದ್ರು, ಬಲ್ನಾಡಿಗೆ ನಿಮಗೆ ತುಂಬ ಅನುದಾನ ಕೊಟ್ಟಿದ್ದಾರೆ, ನಮಗೆ ಶಾಸಕರು ಏನು ಕೊಡ್ತಾ ಇರಲಿಲ್ಲ, ನಮಗೆ ತುಂಬ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾಯಿದ್ರು. ಆವಾಗ ನಾನು ಟ್ರೈನಿಂಗಲ್ಲಿ ಹೇಳ್ತಾ ಇದ್ದೇವೆ, ನೀವು ಏನು ಮಾಡಿದ್ರಿ ಕೇಳಿದರೆ, ಅದಕ್ಕೆ ನಾವು ಮನವಿಯನ್ನು ಕೊಟ್ಟು ಬಂದಿದ್ದೇವೆ ಹೇಳಿದರು. ನಾವು ಆ ರೀತಿ ಮಾಡಲಿಲ್ಲ, ಮನವಿ ಮಾತ್ರ ಕೊಟ್ಟರು, ನಮ್ಮ ಹಿಂದೆ ಅವರ ಹಿಂದೆ ಬೇತಾಳನಾಗೆ ನಾವು ಕಾಡ್ತಲೇ ಇದ್ದೆವು. ಹಾಗಾಗಿ ನಮಗೆ ಇಷ್ಟು ಅನುದಾನ ಕೊಡಲಿಕ್ಕೆ ಸಾಕಾರ ಆಯಿತು ಅಂತ ಹೇಳಿದೆವು. ಹಾಗೆ ನಾವು ಅವರನ್ನು ಬೆನ್ನು ಬಿಡದೆ, ನಮ್ಮ ಇಲ್ಲಿಯ ಕಿರಣ್ ರೈ ಅವರ ಬಗ್ಗೆಯೂ ಹೇಳಬೇಕು. ಅವರು ಪ್ರತಿ ದಿವಸ ಇಲ್ಲಿಂದ ಕೊಟ್ಟ ಲೆಟ್ರನ್ನು ಅವರ ಬೆನ್ನಲ್ಲಿ ಕೂತು ನಮಗೆ ಮಾಡಿಕೊಡಿ ಸರ್ ಅಂತ ಹೇಳಿ ಇಷ್ಟು ಅನುದಾನ, ಕೋಟಿ ಅನುದಾನ ಬರುವಲ್ಲಿ ನಮಗೆ ಯಶಸ್ವಿ ಆಯಿತು. ನಿಮಗೆ ಅಭಿನಂದನೆಗಳು ಸರ್, ನಮಗೆ ಎಲ್ಲ ಒದಗಿಸಿಕೊಟ್ಟಿದ್ದಕ್ಕೆ. ಹಾಗೆ ಸಂಸದರ ಬಗ್ಗೆಯೂ ಹೇಳಬೇಕು. ಯಾಕೆಂದರೆ ಇಲ್ಲಿಂದ ಹೋಗುವಾಗ ನಾವು ಅವರ ಆಫೀಸಿಗೆ ಹೋಗುವಾಗ ಯೋಚನೆ ಮಾಡ್ತಾ ಹೋಗೋದು, ಇಂಥ ಅನುದಾನಗಳು ನಮಗೆ ಬೇಕು, ಅಲ್ಲಿ ಹೋಗಿ ಕೇಳಬೇಕು ಅಂತೇಳಿ. ಅಲ್ಲಿ ಆಫೀಸ್ ಒಳಗೆ ಹೋದಾಗ ಏನೋ ಒಂದು ಪ್ರೀತಿ ಸೆಳೆತೆ ಅಲ್ಲಿ ಗೊತ್ತಾಗ್ತದೆ. ಯಾಕೆಂದರೆ ನಾವು ತಾಯಿ ಮನೆಗೆ ಹೇಗೆ ಹೋದಾಗ ಅಲ್ಲಿ ಹೋದಾಗ ಹಾಗೇ ಆಗ್ತದೆ. ಯಾಕೆಂದರೆ ಅಲ್ಲಿ ಒಳಗೆ ಹೋದಾಗೆ ಏನಮ್ಮ ಬಬ್ಬಿಲಿ ಅಮ್ಮ ಏನಮ್ಮ ಅಂತೇಳಿ ಕೇಳ್ತಾ ಇದ್ರು ಅವರು ಒಳಗೆ ಹೋಗುವಾಗ. ಆವಾಗ ಎಲ್ಲ ಕೇಳಬೇಕಾದ ಮಾತುಗಳು ಎಲ್ಲ ಅಲ್ಲಿ ಮರ್ತೋಯ್ತು. ಅವ್ರು ಒಳಗೆ ಹೋಗಿ ಏನಮ್ಮ ಏನು ಬೇಕು ಕೂತ್ಕೊಳ್ಳಿ ಹೇಳುವಂಥ ಪ್ರೀತಿಯಲ್ಲಿ ನಮಗೆ ಅದು ಯಾವುದು ಕೇಳಬೇಕು ಅಂತೇಳಿ ಗೊತ್ತಾಗ್ತಿರಲಿಲ್ಲ. ಅಂತೂ ಮನವಿ ಕೊಟ್ಟು ಬಂದೆವು, ಅವನನ್ನು ಮಾಡ್ತಾಯಿದ್ವು. ಅದನ್ನು ಕೂಡ ಹೀಗೆ ನಾವು ಬೆನ್ನು ಬಿಡದೆ ಅವರ ಬೆನ್ನಿನ ಜೊತೆಗೆ ನಿಂತು ನಾವು ಕೇಳಿ ಅವರಿಗೆ ಆಗುವಷ್ಟು ನಮಗೆ ನಮ್ಮ ಸಂಸದರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮತ್ತೊಂದು, ನಾನು ಅಧ್ಯಕ್ಷೆಯಾಗಿ ಬರುವಾಗ ಮುಗ್ರೋಡಿ ಬಾಲಕೃಷ್ಣಣ್ಣ ಅವರು ನನಗೆ ಸಪೋರ್ಟ್ ಮಾಡಿದರು. ಯಾಕೆಂದರೆ ಅವರು ನಾನು ಬರುವಾಗ ಮೊದಲು ಫಸ್ಟ್ ಪಂಚಾಯತಿಗೆ ಬಂದು ಹೇಳಿದರು, ಮೇಡಮ್ ಪಂಚಾಯಿತಿಯಲ್ಲಿ ಫಸ್ಟ್ ಜನಗಳಿಗೆ ನೀನು ಒಂದು ದಿವಸಕ್ಕೆ 1 ಗಂಟೆಯಾದರೂ ಬಂದು ಪಂಚಾಯಿತಿಯಲ್ಲಿ ಕೂತುಕೊಳ್ಬೇಕು, ಇಡೀ ದಿವಸ ಹೇಳುವುದಿಲ್ಲ, ದಿವಸಕ್ಕೆ 1 ಗಂಟೆಯಾದರೂ ಬಂದು ಪಂಚಾಯಿತಿಯಲ್ಲಿ ಕೂತುಕೊಳ್ಳಿ, ಆಗ ಜನಗಳಿಗೆ ನಿಮ್ಮ ಪ್ರೀತಿ ಸಿಗ್ತದೆ. ಮತ್ತು ಪಂಚಾಯಿತಿಯನ್ನು ಬದಲಾಯಿಸಿ ಅಲ್ಲಲ್ಲಿ ಬೋರ್ಡುಗಳು ಯಾವ ಸೇವೆ ಸಿಗ್ತದೆ ಆ ಬೋರ್ಡುಗಳನ್ನು ಹಾಕಿ ಅಂತೇಳಿ ಅವರು ಹೇಳಿದರು. ಆದರೆ ಅದರನ್ನು ಬೋರ್ಡುಗಳು ನಿನ್ನೆಷ್ಟೇ 2.5 ವರ್ಷದಲ್ಲಿ ನಾವು 5 ವರ್ಷ ಆಡಳಿತದಲ್ಲಿ ನಿನ್ನೆಷ್ಟೇ ಆ ಬೋರ್ಡನ್ನು ಸಂಜೆಯಲ್ಲಿ ಕಂದಾಯ ಇಲಾಖೆದಾಗಲಿ ಪಂಚಾಯಿತಿಯಲ್ಲಿ ಸಿಗುವಂಥ ಬೋರ್ಡುಗಳನ್ನು ನಿನ್ನೆ ಸಂಜೆ ಅಷ್ಟೇ ನಮಗೆ ಮಾಡಲಿಕ್ಕೆ ಆಯಿತು. ಅದಲ್ಲದೆ ಮುಗುರಡಿ ಬಾಲಕೃಷ್ಣಣ್ಣ ಹೇಳಿದಾಗೆ ಪಂಚಾಯಿತಿಯಲ್ಲಿ ನಾನು ಮಧ್ಯಾಹ್ನ ಮೇಲೆಯಿಂದ ಸಂಜೆ 5 ಗಂಟೆಗೆ 2 ವರ್ಷದಲ್ಲಿ ಪ್ರತಿ ದಿವಸ ಬಂದು ಈ ಪಂಚಾಯಿತಿಯಲ್ಲಿ ಕೂತುಕೊಂಡು ಜನಗಳ ಸಮಸ್ಯೆಯನ್ನು ನಾನು ತಿಳಿದುಕೊಂಡು ವ್ಯವಸ್ಥೆಯನ್ನು ಮಾಡಿದ್ದೇನೆ, ನನ್ನಿಂದ ಆದಷ್ಟು ಮಾಡಿದ್ದೇನೆ. ಮತ್ತು ಇನ್ನೂ ನಾನು ಹೇಳಬೇಕೆಂದರೆ ಸುಧಾಕರಣ್ಣನನ್ನು ಹೇಳಲೇಬೇಕು. ಯಾಕೆಂದರೆ ಮೊನ್ನೆಯಿಂದ 3 ದಿವಸದಿಂದ ನಮ್ಮ ಜೊತೆಗೆ, ಯಾಕೆಂದರೆ ಅವರು ಅಧ್ಯಕ್ಷರೇ ಇರು ಫ್ರೀ ಉಳ್ಳಾರ ಇರು ಎಂಚ ಉಳ್ಳಾರ ಅಂತ ಫಸ್ಟಿಗೆ ಅದು ಕೇಳಿಕೊಳ್ಳೋದು ಅವರ ಮಾತಲ್ಲಿ. ನಮಗೆ ಖುಷಿ ಆಗ್ತಿತ್ತು, ಯಾಕೆಂದರೆ ಅವರ ಆ ಮಾತು ಅಷ್ಟು ಇಷ್ಟ ಆಗ್ತಿತ್ತು. ನಿನ್ನೆಯಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ಜೊತೆ ಇದ್ದು ಅವರೆಲ್ಲ ಕೆಲಸ ಕಾರ್ಯಗಳು ಈಗಲೂ ಸಹ ಅವರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಅದಲ್ಲದೆ ಸರಿಗೂ ನಾವು ಸಹ ತುಂಬ ಇದು ಮಾಡ್ತಾ ಇದ್ದೇವೆ. ಅಲ್ಲಿಗೆ ಹೋದಾಗ ಇಲ್ಲಿಗೆ ಸರ್ ನಮ್ಮ ಪಂಚಾಯಿತಿಗೆ ಸ್ವಲ್ಪ ಕೊಡಿ, ನಮ್ಮ ಪಂಚಾಯಿತಿಗೆ ಬೇಕು ಸರ್ ಅಂತೇಳಿ ಪ್ರತಿ ದಿವಸ ಫೋನ್ ಮಾಡೋದು. ಅವರು ಆಯಿತು ಮೇಡಮ್ ಕೊಡುವ ಅಂತೇಳಿ. ಆದರೂ ನಮ್ಮನ್ನು ಬಿಟ್ಟುಕೊಳ್ಳಲಿಲ್ಲ. ಅವರಿಗೂ ಕೂಡ ನಮಗೆ ತುಂಬ ಇಲ್ಲಿಗೆ ಬೇಕಾದ ಇದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆಗಳು. ಇನ್ನೊಂದು ವಿಷಯ ಏನಂದರೆ, ನನಗೊಂದು ಖುಷಿಯಾದ ವಿಷಯ ಅಂದರೆ ತಾಲೂಕು ಪಂಚಾಯತ್ನ ಸುಕನ್ಯಾ ಮೇಡಮ್ ಬಂದಿದ್ದಾರೆ ನಮ್ಮ ಜೊತೆ. ಯಾಕೆಂದರೆ ಅವರು ಟ್ರಾನ್ಸ್ಫರ್ ಆಗಿ ಮಂಗಳೂರಿಗೆ ಹೋಗಿದ್ದರು. ಏನೋ ಅವರಿಗೆ ಇನ್ವಿಟೇಷನ್ ನಿನ್ನೆ ಸಂಜೆ ರಾತ್ರಿ ಫೋನ್ ಮಾಡಿ, ಮೇಡಮ್ ಗುದ್ದಲಿ ಪೂಜೆಗೆ ಬಂದಿದ್ದಾರೆ, ಹಾಗೆ ಸ್ಮಶಾನಕ್ಕೆ ಬಿಡುವ ಹಾಗೆ ಇಲ್ಲಲ್ಲ, ಅದೇ ರಾತ್ರಿ ಫೋನಲ್ಲಿ ಹೇಳಿದೆ, ಮೇಡಮ್ ನೀವು ನಮ್ಮ ಪಂಚಾಯತಿಗೆ ಬರಲೇಬೇಕು ಮೇಡಮ್, ಪ್ರೀತಿ ಇಟ್ಟು ಬಂದಿದ್ದೀರಿ ಮೇಡಮ್, ನಿಮಗೆ ಅಭಿನಂದನೆಗಳು ಮೇಡಮ್. ಅದಲ್ಲದೆ ನಮ್ಮ ಜೊತೆ ಇಂಜಿನಿಯರ್ಗಳು, ನರೇಗಾ ಇಂಜಿನಿಯರ್ ಎಲ್ಲ ನಮ್ಮ ಜೊತೆ ಇದೆ. ಪ್ರತಿ ದಿವಸ ಅವರು ನಮ್ಮ ಆಗು ಹೋಗೋಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಅವರ ಜೊತೆ ಸ್ಪಂದನೆ ಕೊಟ್ಟುಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಇಲಾಖೆಗಳು, ಯಾಕೆಂದರೆ ಶಿಕ್ಷಣ ಇಲಾಖೆಯವರಿಗೆ ಬುಳೇರಿಕಟ್ಟೆ ಶಾಲೆಯಿಂದ ಪ್ರೀತಿ ಇಟ್ಟು
ಮಾಸ್ಟ್ರು ಮತ್ತು ಪ್ರಿನ್ಸಿಪಾಲ್ರು ಬಂದಿದ್ದಾರೆ, ಹೆಡ್ ಮಾಸ್ಟ್ರು ಮತ್ತು ಅವರಿಗೂ ಅಭಿನಂದನೆ. ಯಾಕೆಂದರೆ ಪ್ರೀತಿ ಎಲ್ಲಿರ್ತದೆ ಅಲ್ಲಿಗೆ ಬರುವ ರೀತಿಯಲ್ಲಿ ಅವರು ಬಂದಿದ್ದಾರೆ, ಅವರಿಗೂ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂಜೀವಿನಿ ಒಕ್ಕೂಟ ಕೈ ಜೊತೆ ನಿಂತು ಸ್ವಚ್ಛತೆ ಆಗಲಿ, ನಿನ್ನೆ ಪಂಚಾಯತಿಯಲ್ಲಿ ಸಂಜೆ 6 ಗಂಟೆವರೆಗೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಮೊನ್ನೆ 1 ವಾರದಿಂದ ನಮ್ಮ ಜೊತೆ ನಾವಿದ್ದೇವೆ ಹೇಳಿಕೊಂಡು ನಮ್ಮ ಜೊತೆ ಅವರು ಕೆಲಸಕ್ಕಿದೆ, ಅವರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಮತ್ತು ನಾವು ಏನು ಹೇಳೋದು ಅಂದರೆ, ನಾನು ನಮ್ಮ ಆಡಳಿತ ಮಂಡಳಿಯ ಸದಸ್ಯರನ್ನು ಹೇಳಲೇಬೇಕು, ಯಾವುದೇ ಕೆಲಸಗಳನ್ನು ಮಾಡುವಾಗ ಅವರು ಬೇಡ ಅಂತೇಳಿ ಇವತ್ತಿನವರೆಗೆ ಹೇಳಲಿಲ್ಲ. ನೀನು ಯಾಕೆ ಅದನ್ನು ಮಾಡಿದ್ದಿ, ಅದು ಯಾಕೆ ಆಗಲಿಲ್ಲ ಅಂತೇಳಿ ಇವತ್ತಿನವರೆಗೆ ಹೇಳಿದ್ರು. ನಾವು ಏನು ತೀರ್ಪು ಅಂದಾಗ ಅದು ಎಲ್ಲ ಸದಸ್ಯರುಗಳು ಅದನ್ನು ಒಪ್ಪಿಗೆಗಿಟ್ಟು ಪ್ರೀತಿಯಿಂದ ಆಗ್ಬೋದು ಅಂತ ಹೇಳಿ ಮಾಡಿದ ಕಾರಣ ನಮಗೆ ಈ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಎಲ್ಲ ಸದಸ್ಯರಿಗೆ ನನ್ನ ಹೃದಯಾಂತರದ ಅಭಿನಂದನೆಗಳು. ಅದಲ್ಲದೆ ಇನ್ನು ಏನು ಹೇಳಬೇಕು ಅಂದರೆ, ನಮ್ಮ 5 ವರ್ಷದ ಅವಧಿಯಲ್ಲಿ ಏನು ನಮ್ಮಿಂದ ಆಗ್ತದೆ, ನಮ್ಮ ಎಲ್ಲ ಸದಸ್ಯರುಗಳು ಸೇರಿಕೊಂಡು ನಮಗೆ ಬಂದ ಅನುದಾನದಲ್ಲಿ ಏನೆಲ್ಲ ಆಗಬೇಕು ಅದನ್ನು ಸಾಧ್ಯವಾದ ಮಟ್ಟಿಗೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತೃಪ್ತಿ ಆಗ್ತದೆ. ಅದಲ್ಲದೆ ಈ ಗ್ರಾಮದಲ್ಲಿ ನಮಗೆ ನಾವು ಬರುವಾಗಲೇ ಒಂದು ಕನಸನ್ನು ಇಟ್ಟುಕೊಂಡು ಬಂದಿದ್ದೆವು, ಈ ರೀತಿ ಆಗಬೇಕು, ಈ ರೀತಿ ಮಾಡಬೇಕು ಅಂತೇಳಿ. ಆ ಕನಸು ತುಂಬ ಅಲ್ಲದಿದ್ದರೂ ಸಾಕಾರ ಸ್ವಲ್ಪ ಸಿಕ್ಕಿತ್ತು. ಎಲ್ಲ ಬಿಟ್ಟು ಊರ ಜನಗಳ ಪ್ರೀತಿ ನಮಗೆ ಸಿಕ್ಕಿತ್ತು. ಯಾಕೆಂದರೆ ಮೊನ್ನೆ ತಾನೇ ಗ್ರಾಮ ಸಭೆ ಮಾಡುವಾಗ ಇಲಾಖಾ ಅಧಿಕಾರಿಗಳು ಬಂದಾಗ ಹೇಳಿದರು, ಬೇರೆ ಪಂಚಾಯಿತಿಗೆ ಹೋಲಿಸಿದರೆ ಈ ಬಲ್ನಾಡು ಪಂಚಾಯತ್ ನನಗೆ ಖುಷಿಯಾಯಿತು. ಯಾಕೆಂದರೆ ಗ್ರಾಮ ಸಭೆ ಆಗುವಾಗ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಆಗ್ತದೆ, ಇಲ್ಲಿ ಹಾಗಾಗುವುದಿಲ್ಲ, ಏನೋ ಮಧ್ಯಾಹ್ನದಲ್ಲಿ ಮುಗೀತದೆ, ಯಾರು ಗ್ರಾಮಸ್ಥರು ಕಿತ್ತಾಟ ಯಾವುದೂ ಇಲ್ಲ. ನಮಗೆ ತುಂಬ ಖುಷಿಯಾಯಿತು ಈ ಬಲ್ನಾಡಲ್ಲಿ. ನಾನಿಷ್ಟು ಇಲಾಖೆಗೆ ಹೋದಲ್ಲಿ ನಾನು ಹೋಗೋದು ಸಂಜೆ ಗ್ರಾಮ ಸಭೆಗೆ ಅಂತ ಹೇಳಿದರು. ಈ ಗ್ರಾಮಸ್ಥರ ಪ್ರೀತಿ ಎಷ್ಟುಂಟು ಅಂತೇಳಿ ಆವಾಗ ಮೇಡಮಲ್ಲಿ ಹೇಳಿದೆ, ನಮ್ಮ ಗ್ರಾಮಸ್ಥರು ಆ ರೀತಿ ಅಲ್ಲ, ಒಳ್ಳೆ ಪ್ರೀತಿಯ ಮನಸ್ಸಿನವರು ಇರುವವರು. ಅವರೇನು ಇಲಾಖೆಗಳಲ್ಲಿ ಕೇಳ್ತಾರೆ ಹೊರತು ನಮ್ಮ ಆಡಳಿತ ಮಂಡಳಿ ಬಗ್ಗೆ ಏನು ಮಾತಾಡುವುದಿಲ್ಲ ಅಂತೇಳಿ ನಾನು ಇಲಾಖೆಯವರಲ್ಲಿ ಹೇಳಿಕೊಂಡೆ. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ನಾನು ಈ ಪ್ಲೇಸಿಗೆ ಬರಬೇಕಾದ್ರೆ ಕಾರಣ ನನ್ನ ಹಿರಿಯರು ಮಾರ್ಗದರ್ಶಕರಾದ ಚಣಿಲ ತಿಮ್ಮಪ್ಪ ಶೆಟ್ಟಿಗೆ ಅಭಿನಂದನೆ ಹೇಳಬೇಕು. ಯಾಕೆಂದರೆ ಅವರು ಫಸ್ಟ್ ಬಂದು ಕೇಳಿದಾಗ ನಾನು ಇಲ್ಲ ಸರ್ ನನಗೆ ಬೇಡ ಇವೆ ಅಂತ ಹೇಳಿದೆ. ಆದರೆ ಅವರು ಕೇಳಲಿಲ್ಲ, ನೀನು ಬರಲೇಬೇಕು, ನೀನು ಬರಬೇಕು, ಈ ಜನರ ಸೇವೆ ಮಾಡಬೇಕು ಹೇಳಿದರು. ಇಷ್ಟಪಟ್ಟು ಬರುವಾಗ ಇಷ್ಟಪಟ್ಟು ಬರಲಿಲ್ಲ, ನಾನು ಬಂದ ಮೇಲೆ ಇಷ್ಟಪಟ್ಟು ಕೆಲಸ ಮಾಡಿದೆ ಅವರ ಮಾರ್ಗದರ್ಶನದಲ್ಲಿ. ಯಾಕೆಂದರೆ ನನ್ನ ಏನೇ ಇದ್ದರೂ ಅವರಿಗೊಂದು ಫೋನ್ ಮಾಡೋದು, ಹೀಗೆ ಆಗಿದೆ ಪಂಚಾಯತಲ್ಲಿ, ಈ ರೀತಿ ಆಗ್ತಾ ಉಂಟು ಅದಕ್ಕೆ ಅವರು ಏನೋ ಒಂದು ಕಾರಣ ಕೊಡ್ತಿದ್ರು, ನೀನು ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ. ಹಾಗಾಗಿ ನನಗೆ ಅವರ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ನಾನು ಈ ಪ್ಲೇಸಿಗೆ ಕಾರಣ ಅವರೇ ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ ಸರ್. ಹಾಗೆ ಇಷ್ಟೆಲ್ಲ ಆಗಬೇಕಾದ್ರೆ ನೀವು ಗ್ರಹಿಸ್ಬೋದು, ಮೇಡಮ್ ಯಾವಾಗಲೂ ಬರ್ತಾರೆ ಎಲ್ಲ ಹೋಗ್ತಾರೆ, ಆದರೆ ಮನೆಯವರ ಸಪೋರ್ಟು ಯಾವತ್ತೂ ನನಗೆ ಇದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಲ್ಲಿಗೆ ಬರಬೇಕಾದ್ರೂ, ಯಾಕೆಂದರೆ ನಾನು ಮನೆಗೆ ಹೋದಾಗ ಸಂಜೆ ಆಗ್ತಿತ್ತು, ಯಾಕೆ ಸಂಜೆ ಆಗಿ ಬಂದೆ ಅಂತ ಕೇಳೋರು ಯಾರೂ ಇರಲಿಲ್ಲ, ನಮ್ಮ ಮನೆಯವರು ಯಾರು ಕೇಳ್ತಾನೆ ಇರಲಿಲ್ಲ. ಏನೋ ರಾತ್ರಿ ಫೋನ್ ಬಂದರು, ಇಂಥದ್ದಾಗಿದೆ ಅಂತ 3 ಗಂಟೆ ರಾತ್ರಿ ಫೋನ್ ಬರ್ತಾ ಇತ್ತು. ಅವಾಗ ಇಂಥದ್ದಾಗಿದೆ ಅಂತ ಹೇಳುವಾಗ ನನ್ನ ಯಜಮಾನರು ಫಸ್ಟ್ ಹೇಳ್ತಾಯಿದ್ರು, ಹೋಗು ಜನ ಅವರಿಗೆ ಪಾಪ ಏನಾಗಿದೆ ಹೋಗಿ ನೋಡು ಅಂತೇಳಿ ಕಳಿಸ್ಕೊಡ್ತಾಯಿದ್ರು. ಆವಾಗ ನಾನು ಹೇಳಿದ್ರು, ರಾತ್ರಿ ಅಲ್ವಾ ಅಂತೇಳಿ, ನನ್ನಿಂದ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ, ನಿನಗೆ ಆಗುತ್ತದೆ, ನಿನಗೆ ಸಾಧ್ಯ ಉಂಟು, ನೀನು ಕಿರಣನಿಗೆ ಈ ಕೂಡಲೇ ಫೋನ್ ಮಾಡು, ನೀವಿಬ್ಬರು ಹೋಗು ಏನಾಗ್ತದೆ ಅಂತ ನೋಡಿ ಅಂತೇಳಿ ನನಗೆ ಕೇಳ್ಕೊಳ್ತಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಸಹಕರಿಸಿದಂಥ ದೇವದಾಸಣ್ಣ ಸಮಿತಿಯ ಕಾರ್ಯದರ್ಶಿಯಾಗಿ ಇದ್ದಾರೆ, ಅವರು ಕೂಡ ನಮಗೆ ಮೊನ್ನೆಯಿಂದಲೂ ಕೂಡ ನಮ್ಮ ಜೊತೆ ಶಾಂತಿಧಾಮ ರುದ್ರಭೂಮಿಯಲ್ಲಿ ತುಂಬ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಇಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ, ಪ್ರೀತಿಯ ಊರಿನ ಜನರಿಗೂ ಸಮಸ್ತ ಜನರಿಗೂ ನೀವು ನನ್ನಲ್ಲಿ ಇಟ್ಟಂಥ ಪ್ರೀತಿಗೆ ಎಲ್ಲರಿಗೂ ಧನ್ಯವಾದಗಳು. ಕಟ್ಟಡ, ಶಾಂತಿಧಾಮ ರುದ್ರಭೂಮಿ ಪ್ರವೇಶೋದ್ಧಾರ ರಸ್ತೆ ಮತ್ತು ಶಾಂತಿಧಾಮ ರುದ್ರಭೂಮಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷೆ ಸ್ಥಾನವನ್ನು ವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರು ಬಲ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಪರಮೇಶ್ವರಿ BR ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಸಂಸದರು ಶ್ರೀಯುತ ನಳಿನ್ ಕುಮಾರ್ ಕಟೀಲು ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆಗೆ ಉದ್ಘಾಟಕರಾಗಿ ಆಗಮಿಸಿ ತೆರಳಿದಂಥ ಸಾನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ವಿಧಾನಸಭಾ ಕ್ಷೇತ್ರ ಪುತ್ತೂರು ಇವರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆಗೆ ಇರುವಂಥ ಅಭಿವೃದ್ಧಿಯ ಹರಿಗಾರರು ಸನ್ಮಾನ್ಯ ಶ್ರೀ
ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮವರಿಗಿರುವಂಥ ನವೀನ್ ಕುಮಾರ್ ಭಂಡಾರಿ ಹೆಚ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಪುತ್ತೂರು, ಸರ್ ತಮಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಮತ್ತೋರ್ವರು ಸನ್ಮಾನ್ಯ ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆಗಿರುವಂಥ ಶ್ರೀ ದೇವಪ್ಪ PR, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.